ಯೋಸೇಫು ಯಾಕೋಬನಿಗೆ ಬಹಳ ಪ್ರೀತಿಯ ಮಗ ರೀ. ಯಾಕೆ ಬಹಳ ಪ್ರೀತಿಯ ಮಗ ಅಂದರೆ ಅವನು ಮುಪ್ಪಿನಲ್ಲಿ ಹುಟ್ಟಿದವನು. ಆ ನಂತರ ಇನ್ನೊಂದು ಕಾರಣ ಏನಂದರೆ ಯಾಕೋಬನ ತಂದೆ ಈಸಾಕನ ಪ್ರೀತಿಯನ್ನು ಯಾಕೋಬನ ಕಾಣಲಿಲ್ಲ. ತಾಯಿಯ ಪ್ರೀತಿಯನ್ನು ಕಂಡ ಅವನು ತಂದೆಯ ಪ್ರೀತಿಯನ್ನು ಕಾಣಲಿಲ್ಲ. ತಂದೆಗೆ ಏಸಾವನ ಮೇಲೆ ಬಹಳ ಪ್ರೀತಿ ಇತ್ತು. ಅದಕ್ಕೆ ಏಸಾವನಿಗೆ ಹೇಳ್ತಾರೆ, ನೀನು ಹೋಗಿ ಒಂದು ಬೇಟೆ ತಗೊಂಡು ಬರಪ್ಪ, ಮಾಂಸದ ಅಡಿಗೆ ಮಾಡಿಕೊಡು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತೇಳಿ ಇಸಾಕನು ಏಸಾವನಿಗೆ ಹೇಳ್ದ. ಯಾಕೋಬನನ್ನ ಅಷ್ಟು ಪ್ರೀತಿ ಮಾಡಲಿಲ್ಲ. ಅದಕ್ಕೆ ಯಾಕೋಬನ ಏನು ಮಾಡ್ತಾನೆ, ನನ್ನ ತಂದೆ ನನ್ನನ್ನು ಪ್ರೀತಿ ಮಾಡಲಿಲ್ಲ, ಆ ಥರ ನನ್ನ ಮಗನಿಗೆ ಆಗಬಾರ್ದು ಅಂತ ಹೇಳಿ ಅವನು ಯೋಸೇಫನನ್ನು ಬಹಳ ಪ್ರೀತಿ ಮಾಡ್ದ. ಅಷ್ಟು ಸಾಲದಕ್ಕೆ ಅವನು ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದ್ರಿಂದ ಅವನನ್ನು ತುಂಬ ಪ್ರೀತಿ ಮಾಡ್ದ. ಅವನಿಗೆ ಒಂದು ನಿಲುವಂಗಿಯನ್ನು ತಂದುಕೊಟ್ಟ. ಅಷ್ಟು ಅವನ್ನ ಅಂದರೆ 11 ಜನರಿಗೆ ಆ ಬಟ್ಟೆ ತಂದುಕೊಡ್ಲಿಲ್ಲ, ಇವನಿಗೆ ಮಾತ್ರ ನಿಲುವಂಗಿಯನ್ನು ತಂದುಕೊಟ್ಟ. ಅಷ್ಟಾಗಿ ಅವನನ್ನ ಪ್ರೀತಿ ಮಾಡ್ದ. ಅವಾಗ ಅವನಿಗೆ ಕನಸು ಬಿತ್ತು. ಯಾರಿಗೆ? ಯೋಸೇಫನಿಗೆ ಕನಸು ಬಿತ್ತು. ಏನ್ ಕನಸು ಬಿತ್ತಂದ್ರೆ, ಒಂದು ಸಿವುಡು ನಿಂತಿತ್ತು, 11 ಸಿವುಡುಗಳು ಬಂದು ಅಡ್ಡ ಬಿದ್ದಿತ್ತು ಅಂತ ಹೇಳ್ದ. ಆಗ 11 ಜನರಿಗೆ ಅವರ ಅಣ್ಣಂದರಿಗೆ ಕೋಪ ಬಂತು. ಇವನು ನಮ್ಮ ಮೇಲೇನೆ ಈ ತರ ಹೇಳ್ತಿದ್ದಾನೆ, ಆ ಒಂದು ನಿಂತಿರುವಂತ ಸಿವುಡು ಇವನೇ, ಅಡ್ಡ ಬಿದ್ದಿರುವಂತ ಸಿವುಡುಗಳು ನಾವಂತೆ ಅಂತೇಳಿ ಅವನ ಮೇಲೆ ಕೋಪ ಮಾಡಿಕೊಂಡ್ರು. ಆಮೇಲೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ಒಂದು ನಕ್ಷತ್ರ ಮಿನುಗ್ತಾ ಇತ್ತು, ಇನ್ನು 11 ನಕ್ಷತ್ರಗಳು ಬಂದು ಅಡ್ಡ ಬಿದ್ದು ಅಂತೇಳಿ ಆ ನಕ್ಷತ್ರದೊಂದು ಸ್ಟೋರಿ ಹೇಳ್ದ. ಅವಾಗಲೂ ಅವರಿಗೆ ಬಹಳ ಕೋಪ ಬಂತು. ಆಮೇಲೆ ಇವನಿಗೆ ಇನ್ನೊಂದು ಸ್ವಭಾವ ಇತ್ತು. ಏನು ಸ್ವಭಾವ ಅಂದರೆ, ಅವರ ಅಣ್ಣಂದ್ರು ಏನು ಮಾತಾಡಿದ್ರು ಕೆಟ್ಟದಿದ್ರು ಒಳ್ಳೆದಿದ್ರು ಬಂದು ಅವರ ತಂದೆಗೆ ಹೇಳ್ತಿದ್ದ. ಅದು ಅವರಿಗೆ ಇನ್ನೂ ಕೋಪ ತರ್ತಾ ಇತ್ತು. ದಿನಗಳು ಕಳೆದಂಗೆ ಅವನ ಮೇಲೆ ಕೋಪ ಜಾಸ್ತಿ ಆಯಿತು. ಅವಾಗೊಂದು ದಿವಸ ಅವ್ರ ತಂದೆ ಹೇಳ್ತಾರೆ, ನೀನು ಹೋಗಪ್ಪ, ಹೋಗಿ ಅಣ್ಣಂದ್ರು ಅಲ್ಲಿ ಕುರಿ ಮೇಯಿಸ್ತಾ ಇದ್ದಾರಲ್ಲ, ಅದಕ್ಕೆ ನೀನು ಹೋಗಿ ಅವ್ರನ್ನ ಮಾತಾಡಿಸ್ಬಾ, ಹೋಗು, ಕುರಿಗಳು ಹೆಂಗಿದಾವೆ ಮತ್ತೆ ಅವ್ರು ಹೆಂಗಿದ್ದಾರೆ, ಯೋಗಕ್ಷೇಮ ವಿಚಾರಿಸ್ಬಾರಪ್ಪ ಅಂತಂದ್ರು. ಆವಾಗ ಇವನು ಯೋಗಕ್ಷೇಮ ವಿಚಾರಿಸಕ್ಕೆ ಹೋದಾಗ ಇವರೇನ್ ಮಾಡಿದ್ರು, ಅವನ್ನ ಗುಂಡಿಯಲ್ಲಿ ಹಾಕಿದ್ರು, ನೀರಿಲ್ಲದೆ ಇರುವಂತ ಗುಂಡಿಯಲ್ಲಿ ಹಾಕ್ಬಿಟ್ರು. ಆಮೇಲೆ ಸ್ವಲ್ಪ ಸಮಯ ಬಿಟ್ಟು ಅಲ್ಲಿ ದೂರದಲ್ಲಿ ಇಸ್ಮಾಯಿಲ್ರು ಶ್ರೀಮಂತರು ಅವರು ಬರ್ತಾ ಇದ್ರು. ಆ ಕಡೆಯಿಂದ ಬರ್ತಾ ಇರುವಾಗ ಅವನಿಗೆ ಇವನನ್ನ ತಗೊಂಡೋಗಿ ಅವರಿಗೆ 20 ರೂಪಾಯಿಗೆ ಮಾರಾಟ ಮಾಡಿಬಿಟ್ರು. 20 ರೂಪಾಯಿ ಹಣಕ್ಕೆ ಅವನನ್ನ ಮಾರಾಟ ಮಾಡಿಬಿಟ್ರು. ಅವನು ಮಾರಲ್ಪಟ್ಟ. ಅವಾಗ ಇಸ್ಮಾಯಿಲ್ರು ಏನ್ ಮಾಡಿದ್ರು, ಅವನನ್ನ ಐಗುಪ್ತ ದೇಶಕ್ಕೆ ತಗೊಂಡೋಗಿ 20 ರೂಪಾಯಿಗೆ ಅವ್ರು ತಗೊಂಡಿದ್ರಲ್ಲ, ಇನ್ನೊಬ್ಬರಿಗೆ 40 ರೂಪಾಯಿ ಕೊಟ್ಟರು, ಇನ್ನೊಬ್ರು 60 ರೂಪಾಯಿಗೆ ಮಾರಿದ್ರು, ಇನ್ನೊಬ್ರಿಗೆ 80 ರೂಪಾಯಿಗೆ ಮಾರಿದ್ರು ಅವನ್ನ. ಆ ಥರ ದನಗಳ ಸಂತೆ ಹೆಂಗಿರುತ್ತೋ ಆ ಥರ ಕೆಲಸ ಮಾಡುವ ಮನುಷ್ಯರ ಸಂತೆ ನಡೀತಾ ಇತ್ತು. ಆ ಸಂತೆಯ ಕಟ್ಟೆ ಮೇಲೆ ಅವನನ್ನು ನಿಲ್ಲಿಸಿ ಮಾರಾಟ ಮಾಡಿದರು. ಅವನು ಜೀವನ ಪೂರ್ತಿ ಅವನು ಗುಲಾಮನಾಗೇ ಇರಬೇಕು, ಆ ಥರದ ಪರಿಸ್ಥಿತಿ. ಒಂದು ದಿವಸ ರಾಜನಿಗೆ ಕನಸು ಬಿತ್ತು. ರಾಜನಿಗೆ ಕನಸು ಬಿದ್ದಾಗ ಆ ಕನಸಿನ ಅರ್ಥ ಯಾರು ಹೇಳ್ತಾರಪ್ಪ ಅಂದರೆ, ಅವಾಗ ಅಲ್ಲಿ ಯಾರೋ ಹೇಳಿದ್ರು, ಜೈಲಲ್ಲಿದ್ದಾಗ ಯೋಸೇಫು ಕನಸಿನ ಅರ್ಥ ಹೇಳಿದ್ದ, ಅದಕ್ಕೆ ಅವನು ಕನಸಿನ ಅರ್ಥ ನಿಮಗೆ ಹೇಳ್ತಾನೆ ಅಂದಾಗ ಅವನನ್ನು ಅರಮನೆಗೆ ಕರ್ಕೊಂಡು ಬಂದರು, ರಾಜನ ಮುಂದೆ ನಿಲ್ಲಿಸಿದ್ರು. ಅವಾಗ ಇವನು ಕನಸು ಇಂಥದ್ದು ಅಂತ ಹೇಳಿದಾಗ ಆ ಕನಸಿನ ಅರ್ಥವನ್ನು ಯೋಸೇಫ್ ಹೇಳ್ದ. ಕನಸಿನ ಅರ್ಥ ಹೇಳಿದ ತಕ್ಷಣನೇ ರಾಜನಿಗೆ ಬಹಳ ಸಂತೋಷ ಆಯಿತು. ಅವನಿಗೆ ಸೆರೆಮನೆಯಿಂದ ಬಿಡುಗಡೆ ಮಾಡಿದರು, ಮತ್ತೆ ಅವನಿಗೆ ಬಹುಮಾನಗಳನ್ನ ಕೊಟ್ಟ. ಆಮೇಲೆ ಆ ರಾಜ್ಯಭಾರದಲ್ಲಿ ಒಂದು ಕೆಲಸ ಕೊಟ್ಟ. ದಿನ ಕಳೆದಂಗೆ ಅವನ ನಂಬಿಗಸ್ತಿಕೆಯನ್ನು ನೋಡಿ ದೇವರು ಅವನನ್ನು ಆಶೀರ್ವಾದ ಮಾಡಿ ಯಾವ ದೇಶಕ್ಕೆ ಅವನು ಮಾರಲ್ಪಟ್ಟಿದ್ನೋ ಆ ದೇಶಕ್ಕೆ ಅವನನ್ನು ದೇವರು ಪ್ರಧಾನಮಂತ್ರಿಯಾಗಿ ಮಾಡಿದರು. ಹಲ್ಲೆಲೂಯಾ. ಇದು ಯೋಸೇಫನ ಸ್ಟೋರಿ ರೀ. ಇದು ಯೋಸೇಫನ ಸ್ಟೋರಿ. ಇವಾಗ ನನ್ನ ಕಡೆ ಕೇಳಿಸ್ಕೊಳ್ರಿ. 37ನೇ ಅಧ್ಯಾಯದಲ್ಲಿ 3ನೇ ವಾಕ್ಯನ ಓದಪ್ಪ. ಈಗ 37ನೇ ಅಧ್ಯಾಯದ 3ನೇ ವಾಕ್ಯ. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಆಮೇಲೆ ಅವನ ಅಣ್ಣ ತಮ್ಮಂದಿರು ತಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗೆ. 2ನೇ ವಾಕ್ಯ ಓದು ಮಗನೇ ಇನ್ನೊಂದ್ಸರಿ. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಹಾ ಜಿಲ್ಪಾ ಎಂಬುವವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು. ಅವನು ಬಂದು ಅವನ ತಂದೆಗೆ ತಿಳಿಸ್ತಾ ಇದ್ರು. ಇಲ್ಲಿ ನೋಡ್ರಿ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಗುಂಡಿಯಲ್ಲಿ ಬಿದ್ದ ಯೋಸೇಫನನ್ನ ಐಗುಪ್ತ ದೇಶದಲ್ಲಿ ಅವನನ್ನ ದೊಡ್ಡ ಸ್ಥಾನದಲ್ಲಿ ಇಡ್ಲಿಕ್ಕೆ ದೇವರು ಯೋಸೇಫನನ್ನೇ ಆರಿಸಿಕೊಂಡ್ರು.
ಯೋಸೇಫರನ್ನೇ ದೇವರು ಯಾಕೆ ಆರಿಸಿಕೊಂಡ್ರು ಅಂದ್ರೆ ಈ 11 ಜನರ ಗುಣ ಬೇರೆ, ಇವನ ಗುಣನೇ ಬೇರೆ. ಇವನ ಗುಣ ಹೆಂಗಿತ್ತು ಅಂದ್ರೆ ಆ 11 ಜನರು ಏನಾದ್ರೂ ಕೆಟ್ಟದ್ದು ಮಾತಾಡಿದ್ರೆ ಓಡಿ ಬಂದು ಅವರ ತಂದೆಗೆ ಹೇಳ್ತಿದ್ದ. ಅವ್ರು ಏನಾದ್ರೂ ಕೆಟ್ಟ ಕಾರ್ಯ ಮಾಡಿದ್ರೆ ಓಡಿ ಬಂದು ತನ್ನ ತಂದೆಗೆ ಅಲ್ಲಿ ಹೆಂಗಿತ್ತೋ ಹಂಗೆ ನೇರವಾಗಿ ಬಂದು ಹೇಳ್ತಿದ್ದ. ಅಂದ್ರೆ ಅದರ ಅರ್ಥ ಅವರು ಮಾತಾಡ್ದಂಗೆ ಇವನು ಮಾತಾಡ್ತಿರ್ಲಿಲ್ಲ, ಅವರು ಇದ್ದಂಗೆ ಇವನು ಇರ್ತಾ ಇರಲಿಲ್ಲ. ಅವನಿಗೆ ಪ್ರಾಯ 17 ವರ್ಷ, ಯೋಸೇಫನಿಗೆ ಪ್ರಾಯ 17 ವರ್ಷ. 17 ವರ್ಷ ಅಂದ್ರೆ ನನಗನ್ಸುತ್ತೆ ಅವನು ಯವನಸ್ಥನೇ. ಅವನು 17 ವರ್ಷದ ಯವನಸ್ಥ ಹುಡುಗ. ಅವನು ಕೂಡ ಮಾತಾಡಬಹುದು, ಆದ್ರೆ ಮಾತಾಡಲ್ಲ. ಅವನು ಕೆಟ್ಟ ಕಾರ್ಯಗಳನ್ನ ಯೋಚಿಸಬಹುದು, ಆದ್ರೆ ಯೋಚಿಸಲ್ಲ. ಈಗ ನಾನು ನಿಮಗೆ ಹೇಳ, ಕೆಲವರು ಯವನಸ್ಥ ಮಕ್ಕಳಿದಿರಲ್ಲ, ನಾನು ನಿಮಗೆ ಹೇಳ, ಕೆಲವರು ಫೋನ್ ಮಾಡಿ ನನ್ನ ಜೊತೆಲಿ ಮಾತಾಡುವಾಗ ಕೆಲವರು ಹೇಳ್ತಾರೆ, ಅಂಕಲ್ ನನಗೆ ಬಹಳ ಶೋಧನೆ ಇದೆ, ಪ್ರಾರ್ಥನೆ ಮಾಡ್ರಿ ಅಂತಾರೆ. ಶೋಧನೆ ಇದೆ ಪ್ರಾರ್ಥನೆ ಮಾಡ್ರಿ ಅಂದ್ರೆ ಅದು ಒಳ್ಳೇದು. ಶೋಧನೆ ನಿನಗೆ ಬಂದಿದೆ ಅಂದ್ರೆ ಒಳ್ಳೇದು. ಶೋಧನೆ ಅಂದ್ರೆ ಏನು? ಒಂದು ಕೆಟ್ಟದ್ದು ಯಾವುದೋ ವಿಚಾರ ಬಂತು, ಅದು ಮಾಡ್ಲಾ ಬೇಡವಾ, ಅದಕ್ಕೆ ಹೋಗ್ಲಾ ಬೇಡವಾ ಅನ್ನುವಂಥ ಸವಾಲು ನಿನ್ನೊಳಗೆ ಬರುತ್ತಲ್ಲ, ಕನ್ಫ್ಯೂಸ್ ಬರುತ್ತಲ್ಲ, ಅದು ಶೋಧನೆ. ಆ ಶೋಧನೆ ನನಗೆ ಬಂದಿದೆ, ನಾನು ಬಹಳ ಶೋಧನೆಯಲ್ಲಿದ್ದೀನಿ, ಪ್ರಾರ್ಥನೆ ಮಾಡ್ರಿ ಅಂದ್ರೆ ಅದು ಸಂತೋಷ ರೀ. ಆ ಶೋಧನೆ ಬಂದಿದ್ದು ಒಳ್ಳೇದು. ಇನ್ನು ಕೆಲವರಿದ್ದಾರೆ ಶೋಧನೆ ಬಂದಿದೆ ಅಂತ ಹೇಳಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ತಪ್ಪು ಮಾಡಿದ ನಂತರ ಏನ್ ಮಾಡಕ್ಕಾಗತ್ತೆ ಅಂಕಲ್, ಪ್ರಪಂಚದಲ್ಲಿದ್ದೀವಲ್ಲ, ಲೋಕದಲ್ಲಿದ್ದೀವಲ್ಲ, ಸಣ್ಣ ಸಣ್ಣ ತಪ್ಪುಗಳಾಗತ್ತೆ, ಇನ್ನೇನು ಮಾಡಕ್ಕಾಗತ್ತೆ ಅಂತಾರಲ್ಲ, ಅದು ತಪ್ಪು. ಶೋಧನೆ ಬಂದಿದೆ, ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳೋದು ಬಹಳ ಅದ್ಭುತ ರೀ. ನಾನು ನಿಮಗಿನ್ನೂ ಹೇಳ್ತೀನಿ, ಈ ಕ್ರಿಕೆಟ್ ಆಡಬೇಕಾದ್ರೆ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ, ಕ್ರಿಕೆಟ್ ಆಡಬೇಕಾದ್ರೆ ಆಡಿಯನ್ಸ್ ಬಹಳ ಜನ ಕೂತಿರ್ತಾರೆ. ಟೆನ್ಷನ್ ಯಾರಿಗೆ? ಬ್ಯಾಟ್ಸ್ಮನ್ಗ ಅಥವಾ ಆಡಿಯನ್ಸಿಗ? ಇನ್ನೊಂದ್ಸರಿ ಹೇಳ್ರಿ, ಟೆನ್ಷನ್ ಆಡಿಯನ್ಸಿಗ ಅಥವಾ ಬ್ಯಾಟ್ಸ್ಮನ್ಗ? ಆಡಿಯನ್ಸಿಗ ಬ್ಯಾಟ್ಸ್ಮನ್ಗ? ಕನ್ನಡದಲ್ಲಿ ಹೇಳ್ತೀನಿ, ಬ್ಯಾಟ್ ಹಿಡಿದವನಿಗೆ ಟೆನ್ಷನ್, ನೋಡ್ತಾ ಕೂತವರಿಗೆ ಟೆನ್ಷನ್. ಕ್ರಿಕೆಟ್ ಆಡೋರು ಹೇಳ್ರಪ್ಪ, ಯಾರಿಗೆ ಟೆನ್ಷನ್? ಬ್ಯಾಟ್ ಹಿಡಿಯೋರಿಗೆ ಟೆನ್ಷನ್, ನೋಡೋರಿಗಲ್ಲ. ನೀವು ನೋಡೋರು ಬಹಳ ಜನ ಏನಂದ್ರಿ, ನೋಡೋರಿಗೆ ಟೆನ್ಷನ್ ಅಂದ್ರಿ, ಯಾಕಂದ್ರೆ ನೀವು ನೋಡೋರು. ಆಡೋರಿಗೆ ಗೊತ್ತು ಬ್ಯಾಟ್ ಹಿಡಿದವನಿಗೆ ಟೆನ್ಷನ್ ರೀ, ನೋಡೋವನಿಗೆ ಟೆನ್ಷನ್ ಅಲ್ಲ. ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಬ್ಯಾಟ್ ಒಂದ್ ವೇಳೆ ಟೆನ್ಷನ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಬ್ಯಾಟ್ ಹಿಡಿಯೋರು ಹೇಳ್ರಪ್ಪ, ಟೆನ್ಷನ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಒಂದೇ ಬಾಲಿಗೆ ಔಟ್ ಆಗಿ ಹೋದ್ರೆ ಆಯ್ತು ಅಲ್ಲ, ಮುಗೀತು ಟೆನ್ಷನ್. ಔಟ್ ಆದ್ರೆ ಟೆನ್ಷನ್ ಇಲ್ಲ. ಇನ್ನ ಬ್ಯಾಟ್ ಹಿಡಿದು ಆಡುವ ತನಕ ಕೂಡ ಟೆನ್ಷನ್ ಇರುತ್ತೆ. ನಾ ಹೇಳೋದು ಗೊತ್ತಾಗ್ತಿದ್ಯಾ? ಔಟ್ ಆಗಿ ಹೋಗ್ಬಿಟ್ರೆ ಟೆನ್ಷನ್ ಇಲ್ಲ, ಹೋಗಿ ಒಂದ್ ಕಡೆ ಕೂತ್ ಬಿಡ್ತೀವಿ. ಬ್ಯಾಟ್ ಹಿಡಿಯುವ ತನಕ, ತಿರುಗಿ ಔಟ್ ಆಗೋ ತನಕನು ಏನಿರುತ್ತೆ ಒಳಗಡೆ? ಟೆನ್ಷನ್ ಇರುತ್ತೆ. ನಾನೀಗ 2 ರನ್ ಹೊಡಿಲೇಬೇಕು, 6 ರನ್ ಹೊಡಿಲೇಬೇಕು, 8 ರನ್ ಹೊಡಿಲೇಬೇಕು, ಆ ಟೆನ್ಷನ್ ಇರುತ್ತೆ. ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಕ್ರಿಸ್ತನ ಸನ್ನಿಧಾನದಲ್ಲಿ ನೀನ್ ನಿಂತಿದೀಯ ಅಂದ್ರೆ ನಿನಗೆ ಟೆನ್ಷನ್ ಇರುತ್ತೆ, ನಿನಗೆ ಶೋಧನೆಗಳಿರುತ್ತೆ. ನೋಡೋರಿಗೆ ಯಾವತ್ತೂ ಶೋಧನೆ ಇಲ್ಲ. ನೋಡೋರು ಏನ್ರಿ? ಈಗ ನೋಡೋರು ಯಾರು? ನಾನು ನಿಮಗೆ ನೋಡೋರು ಯಾರು ಅಂತಾನೆ ಹೇಳ್ತೀನಿ. ಆಟ ಎಲ್ಲ ಮುಗಿದ ನಂತರ ನೋಡೋರ ಜೊತೆಲಿ ಮಿಂಗಲ್ ಆಗ್ತೀಯ, ಅವ್ರ ಜೊತೆ ಹೋಗಿ ಕುತ್ಕೊಳ್ತೀಯ, ಅವ್ರ ಜೊತೆ ಮಾತಾಡ್ತೀಯ. ಯವನಸ್ಥರ ಮಕ್ಕಳಿಗೆ ಒಂದು ಅಡ್ಡ ಇರುತ್ತೆ, ಅಂದ್ರೆ ಒಂದು ಸೆಂಟರ್ ಇರುತ್ತೆ. ಆ ಸೆಂಟರ್ ಅಲ್ಲಿ ಸೇರ್ತಾರೆ ಎಲ್ಲರೂ. ಇರುತ್ತೇನಪ್ಪ, ಒಂದು 6 ಜನ, 8 ಜನ, 10 ಜನ, 20 ಜನ ಕೂಡ ಅಂತ ಒಂದು ಸೆಂಟರ್ ಇರುತ್ತೆ. ಅಲ್ಲಿ ಕೂಡ್ಕೊಳ್ತಾರ್ರಿ. ಅಲ್ಲಿ ಕೂತ್ಕೊಳ್ಳುವಾಗ ಅವ್ರು ಮಾತಾಡೋ ಮಾತಿದೆಯಲ್ಲ, ಅದು ಮಾತು ಒಂದು ಕಡೆ ಕೆಟ್ಟದು ಅಲ್ಲ, ಒಳ್ಳೇದು ಅಲ್ಲ, ಆದ್ರೆ ಆ ಮಾತು ಅವಶ್ಯ ಇಲ್ಲ. ಆ ತರದ ಮಾತಿರುತ್ತೆ. ಅವರಿಗೆ ಖುಷಿ ಕೊಡೋ ಮಾತು, ಎಂಜಾಯ್ಮೆಂಟ್ ಕೊಡೋ ಮಾತು, ನಗಾಡೋ ಮಾತು, ಕೆಲವು ಸರಿ ಅಶ್ಲೀಲವಾದ ಮಾತು, ಅವಶ್ಯಕತೆ ಇಲ್ಲದ ಮಾತು. ಆ ಮಾತುಗಳನ್ನು ಮಾತಾಡುವಾಗ ಯೋಸೆಫ್ ಅಲ್ಲಿಲ್ಲ. ಇದು ನಾನು ಹೇಳುವ ಉದ್ದೇಶ. ಆ ಮಾತುಗಳನ್ನು ಮಾತಾಡುವಾಗ ಯೋಸೆಫನಿಗೆ ಆ ಮಾತು ಬೇಡ, ಯೋಸೆಫನಿಗೆ ಆ ಗುಂಪು ಬೇಡ. ಯೋಸೆಫನು ಆ ಗುಂಪಲ್ಲಿ ಇದ್ರೆ ಅವರಿಗೆ ಟೆನ್ಷನ್ ಆಗತ್ತೆ. ನಾನು ಈ ಗುಂಪಲ್ಲಿ ಇರಬೇಕಾದ ಮನುಷ್ಯ ಅಲ್ಲ, ಇವರು ಏನ್ ಬೇಕಾದ್ರೂ ಮಾತಾಡ್ಲಿ. ಸೀದಾ ಬಂದು ಅಪ್ಪನಿಗೆ ಹೇಳ್ತಾನೆ,
ಅಪ್ಪ ಇವ್ನ ಹಿಂಗ್ ಮಾತಾಡ್ದ, ಅವನಂಗ್ ಮಾತಾಡ್ದ, ಇವ್ನಿಂಗ್ ಮಾತಾಡ್ದ ಅಂತೇಳಿ ಅಪ್ಪನ ಹತ್ರ ಬಂದು ಹೇಳ್ತಾನೆ. ಯಾಕಂದ್ರೆ ಆ ಗುಂಪು ಅವನಿಗೆ ಬೇಡ ರೀ, ಆ ಮಾತು ಅವನಿಗೆ ಬೇಡ. ನಾನು ಹೇಳೋದು ಗೊತ್ತಾಗ್ತಿದ್ಯಾ? ಆ ಮಾತಿನ ಗುಂಪಿನಲ್ಲಿ ಯೋಸೇಫನು ಇಲ್ಲ. ಆ ಮಾತು ಅವನಿಗೆ ಅವಶ್ಯಕತೆ ಇಲ್ಲ. ಕೆಲವರು ಏನಾಗಿದ್ದಾರೆ, ಆ ಮಾತುಗಳಿಗೆ ರೂಢಿ ಬಿದ್ದಿದ್ದಾರೆ. ಆ ಮನೋರಂಜನೆ ನಮ್ಮ ಹುಡುಗರಿಗೆ ಬೇಕ್ರಿ, ಆ ಮನೋರಂಜನೆ ಬೇಕು. ಆ ಹುಡುಗರು ಏನ್ ಮಾಡ್ತಾರೋ, ಆ ಮಕ್ಕಳು ಏನ್ ಮಾಡ್ತಾರೋ ಅದನ್ನ ನಮ್ಮ ಮಕ್ಕಳು ಮಾಡ್ತಿದ್ದಾರೆ. ಆ ಮಕ್ಕಳು ಏನ್ ಮಾತಾಡ್ತಾರೋ ನಮ್ಮ ಮಕ್ಕಳು ಮಾತಾಡ್ತಿದ್ದಾರೆ. ಆ ಮಕ್ಕಳು ಯಾವ ವಿಷಯಕ್ಕೆ ನಗಾಡಿ ಸಂತೋಷ ಪಡ್ತಾರೋ, ಎಂಜಾಯ್ ಮಾಡ್ತಾರೋ, ಫನ್ ಮಾಡ್ತಾರೋ ಆ ತರ ನಮ್ಮ ಮಕ್ಕಳು ಮಾಡ್ತಾ ಕೂತಿದ್ದಾರೆ. ನೀನು ಯೋಸೇಫನ್ ಆಗ್ಬೇಕಂತಿದ್ರೆ ಆ ಗುಂಪಿಂದ ಹೊರಗೆ ಬರ್ಬೇಕು. ಯೋಸೇಫನಿಗೆ ಅದು ಇಷ್ಟ ಇಲ್ಲ ರೀ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಅಲ್ಲಿ ಏನ್ ಮಾತಾಡ್ತಾರೋ, ಅವ್ರು ಏನ್ ಮಾಡ್ತಾರೋ, ಹೆಂಗೆ ನಡ್ಕೊಳ್ತಾರೋ ಅದನ್ನೆಲ್ಲ ಬಂದು ಅಪ್ಪನಿಗೆ ಹೇಳ್ತಿದ್ದ. ಇವ್ರ ಅಣ್ಣಂದಿರಿಗೆ ಸಿಟ್ಟು ರೀ, ಎಲ್ಲ ಬಂದು ಅಪ್ಪನಿಗೆ ಹೇಳ್ತಾರೆ ಅಂತ ಮೊದಲನೇ ಸಿಟ್ಟು. ಎರಡನೇದು, ಅವರ ತಂದೆ ಇವನಿಗೆ ನಿಲುವಂಗಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಲುವಂಗಿಯನ್ನ ಮಾಡಿಕೊಟ್ಟಿದ್ದ. ನಿಲುವಂಗಿ ನೋಡ್ರಿ, ನಾನು ನಿಮಗೆ ಒಂದು ಮಾತು ಕೇಳ್ತೀನಿ. ಈಗ ದೂರದಿಂದ ಬರ್ತಾರಲ್ಲ, ಕುರಿ ಮೇಯಿಸ್ಲಿಕ್ಕೆಲ್ಲ ಬರ್ತಾರಲ್ಲ, ಇಲ್ಲಿ ನಮ್ಮ ಹೊಲಗಳಲ್ಲಿ ಕೂಡ ನೀವು ಜಾಗ ಕೊಡ್ತೀರಾ, ಕುರಿ ಮೇಯಿಸ್ಲಿಕ್ಕೆ ಬರ್ತಾರೆ. ಅವ್ರು ಬಂದ್ರೆ 6 ತಿಂಗಳು 8 ತಿಂಗಳು ಅವ್ರ ಊರಿಗೆ ಹೋಗಲ್ಲ. ವರ್ಷಕ್ಕೊಮ್ಮೆನೋ 2 ವರ್ಷಕ್ಕೊಮ್ಮೆನೋ 6 ತಿಂಗಳಿಗೊಮ್ಮೆನೋ ಹೋಗ್ತಾರ ಅವರು. ಆ ತರ ಕುರಿ ಮೇಯಿಸಕ್ ಬರೋರು ಕೋಟ್ ಹಾಕೊಂಡು ಬರ್ತಾರ? ಕೋಟ್ ಹಾಕೊಳ್ತಾರ? ಕೋಟ್ ಹಾಕೊಳ್ಳಲ್ಲ. ಹಾಗಿದ್ರೆ ಕೋಟ್ ಯಾರು ಹಾಕೊಳ್ತಾರೆ? ಕೋಟ್ ಯಾರು ಹಾಕೊಳ್ತಾರೆ ಹೇಳ್ರಿ? ಅಧಿಕಾರಿಗಳು ಹಾಕೊಳ್ತಾರೆ, ಶ್ರೀಮಂತರು ಹಾಕೊಳ್ತಾರೆ, ಆಮೇಲೆ ಕಾರ್ಯಕ್ರಮಗಳಲ್ಲಿ ಅತಿಥಿಗಳು ಹಾಕೊಳ್ತಾರೆ ಕೋಟ್ ಹಾಕೊಳ್ಳೋದು. ಆದ್ರೆ ಈ ತರ ಕುರಿ ಕಾಯ್ಲಿಕ್ಕೆ ಬರೋರು ಯಾವತ್ತು ನೋಡ್ರಿ ಅವ್ರು ಕೋಟ್ ಹಾಕೋದೇ ಇಲ್ಲ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಯಾಕೋಬು ಯೋಸೇಫನಿಗೆ ಒಂದು ಕೋಟ್ ಹೊಲಿಸಿದ್ದರಿ, ಬಹಳ ಪ್ರೀತಿಯಿಂದ ಒಂದು ಕೋಟ್ ಹೊಲಿಸಿದ್ದ. ಆವಾಗಿನ ಕಾಲಕ್ಕೆ ನಿಲುವಂಗಿ ಯಾರು ಹಾಕೊಳ್ತಾರೆ ಅಂದ್ರೆ ಅಧಿಕಾರಿಗಳು ಹಾಕೊಳ್ಳುವಂಥದ್ದು, ರಾಜರು ಹಾಕೊಳ್ಳುವಂಥದ್ದು, ಅಧಿಕಾರಿಗಳು ಹಾಕೊಳ್ಳುವಂಥದ್ದು. ಈ ಯಾಕೋಬನು ಯೋಸೇಫನಿಗೆ ಯಾಕೆ ಹೊಲಿಸಿದ? ಇದು ದೇವರ ಸೂಚನೆಯಾಗಿತ್ತು. ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಇದು ದೇವರ ಸೂಚನೆಯಾಗಿತ್ತು. ಮುಂದೆ ಒಂದು ದಿವಸ ಇವನು ಬಹಳ ದೊಡ್ಡ ಅಧಿಕಾರಿ ಆಗ್ತಾನೆ ಅನ್ನೋದಕ್ಕೆ ಸೂಚನೆಯಾಗಿತ್ತು. ಆದ್ರೆ ಯಾಕೋಬನಿಗೆ ಗೊತ್ತಿಲ್ಲ ಅವನು ಅಧಿಕಾರಿ ಆಗ್ತಾನಂತ. ಆದ್ರೆ ಪ್ರೀತಿಯಿಂದ ಆ ನಿಲುವಂಗಿಯನ್ನು ಹೊಲಿಸಿದ. ನಿಲುವಂಗಿನ ಹೊಲಿಸಿದ ಮೇಲೆ ಇನ್ನೂ ಸಿಟ್ಟು ಬಂತು ಇವರಿಗೆ. ಯಾರಿಗೆ? ಅವ್ರ ಅಣ್ಣಂದ್ರಿಗೆ. ನಮಗೆ ಯಾರಿಗೂ ನಿಲುವಂಗಿ ಕೊಟ್ಟಿಲ್ಲ, ಯೋಸೇಫನಿಗೆ ನಿಲುವಂಗಿ ಕೊಟ್ಟಿದ್ದಾನೆ. ನಾವು ಕುರಿ ಕಾಯುವಂತ ಜನರು, ಆ ನಿಲುವಂಗಿ ಅವಶ್ಯಕತೆ ಇದೆಯೇನೋ? ಒಂದು ವೇಳೆ ಹೊಲಿಸ್ಕೊಟ್ರು ಕೂಡ ಅವನಿಗಷ್ಟೇ ಹೊಲಿಸ್ಕೊಟ್ಟ, ನಮಗೆ ಯಾರಿಗೂ ಇಲ್ಲ ಅಂತ ಯೋಸೇಫನ ಮೇಲೆ ಸಿಟ್ಟು ಬಂತು, ತಮ್ಮನ ಮೇಲೆ ಸಿಟ್ಟು ಬಂತು ಅವರಿಗೆ. ಇನ್ನು ಕೋಪ ಜಾಸ್ತಿ ಆಯ್ತು. ಮತ್ತೆ ನೆಕ್ಸ್ಟ್ ಇವನಿಗೊಂದು ಕನಸು ಬಿತ್ತು ರೀ. 1 ಸಿವುಡು ನಿಂತಿದೆ, 11 ಸಿವುಡುಗಳ ಅಡ್ಡ ಬಿದ್ದಿದ್ದಾವೆ ಅಂದ ತಕ್ಷಣ ಯಾರಿಗಾದ್ರೂ ಅರ್ಥ ಆಗತ್ತಲ್ರಿ? 11 ಜನ ಅಣ್ಣಂದಿರಿದ್ದಾರೆ. ಇದಕ್ಕೇನು ಬಿಡಿಸಿ ಎಕ್ಸ್ಪ್ಲೈನ್ ಮಾಡಿ ಹೇಳೋ ಅವಶ್ಯಕತೆನೂ ಇಲ್ಲ. ಆ ತರ ಕನಸು ಬಿದ್ದಿದೆ ಅಪ್ಪ ನನಗೆ ಅಂತ ಅವ್ರ ಅಪ್ಪನಿಗೆ ಹೇಳ್ತಾ ಇದ್ರೆ ಈ 11 ಜನ ಒಳಗಡೆ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ನಿಮಗೆ ಹೇಳ, ಕಾಳು ಸಿವುಡು ಅಂದ್ರೆ ಕಾಳು ಸಿವಿಡಿಂದಾನೇ ಬರ್ಬೇಕಲ್ಲ? ಕಾಳು ಎಲ್ಲಿಂದ ಬರುತ್ತೆ? ಬರುತ್ತ್ರಿ? ಸಿವಿಡಿಂದಾನೆ ಕಾಳು ಬರುತ್ತೆ. ಇವನು ಪ್ರಧಾನಮಂತ್ರಿ ಆದ್ನಲ್ಲ 20 ವರ್ಷದ ನಂತರ, ಇದೆಲ್ಲ ಘಟನೆ ನಡೆದು 20 ವರ್ಷದ ನಂತರ ಪ್ರಧಾನಮಂತ್ರಿ ಆದಾಗ 7 ವರ್ಷ ಬರಗಾಲ ಬಂದ್ರೆ ಸುತ್ತಮುತ್ತ ಇರುವ ದೇಶಕ್ಕೆ ಅನ್ನ ಕೊಟ್ಟವನು ಇವನು. ಇದೀರಾ? ಸುತ್ತಮುತ್ತ ದೇಶಕ್ಕೆ ಏನು ಕೊಟ್ಟ? ಅವರ ಅಣ್ಣಂದ್ರು 11 ಜನ ಮತ್ತೆ ಅವರ ತಂದೆ ತಾಯಿಗಳು ಪಾತ್ರೆಗಳನ್ನು ಹಿಡ್ಕೊಂಡು ಕಾಳಿಗೋಸ್ಕರ, ಅನ್ನಕ್ಕೋಸ್ಕರ ಇವನ ಹತ್ರ ಬಂದು ನಿಂತ್ಕೊಂಡ್ರು. ಹಲ್ಲೆಲೂಯಾ. ಅವರ ಅಣ್ಣ ತಮ್ಮಂದಿರಿಗೂ ಅವರ ತಂದೆ ತಾಯಿಗಳಿಗೂ ಕಾಳು ಕೊಟ್ಟು ಸುತ್ತ ಇರುವ ದೇಶಗಳಿಗೆ ಬರಗಾಲ ಇದ್ರೆ ಆ ಸುತ್ತ ಇರುವ ದೇಶದ ಜನರಿಗೆ ಇವನ ಅನ್ನ ಕೊಟ್ಟು ಮನುಷ್ಯರಿ. ಹಲ್ಲೆಲೂಯಾ. 20 ವರ್ಷಗಳ ನಂತರ ಅದು. ಇವಾಗ ನಾನು ಏನ್ ಹೇಳ್ತಿದ್ದೀನಿ, ದೇವರು ಎಲ್ಲವನ್ನ ತೋರಿಸಿಕೊಡ್ತಾ ಇದ್ದಾರೆ. ನಿಲುವಂಗಿ ಮುಂದೆ ಇವನ ಅಧಿಕಾರಿ ಆಗ್ತಾನೆ. ಸಿವುಡು ನಿಂತ್ಕೊಳ್ತು, ಕಾಳಲ್ಲಿಂದ ಸಿಗುತ್ತೆ. ಮುಂದೆ ಒಂದ್ ದಿವಸ ನಿಮಗೂ ಮತ್ತೆ ಅನೇಕ ದೇಶಗಳಿಗೂ ಅನ್ನ ಕೊಡ್ತಾನೆ ಇವನು.
ಹಲ್ಲೆಲೂಯಾ. ನನ್ನನ್ನು ಕೇಳಿಸ್ಕೊಳ್ರಿ. ಇವರಿಗೆ ಆ ಸಿವುಡು ನಿಂತಿದೆ, 11 ಸಿವುಡು ಅಡ್ಡ ಬಿದ್ದಿದೆ ಅಂದಾಗ ಸಿಟ್ಟು ಬಂತು. ಒಂದು ಸ್ಟಾರ್ ಮಿನುಗ್ತಾ ಇದೆ, ಯಾವುದು ನಕ್ಷತ್ರ ಒಂದು ಮಿನುಗ್ತಾ ಇದೆ, 11 ನಕ್ಷತ್ರಗಳು ಅಡ್ಡ ಬಿದ್ದಿದಾವೆ ಅಂದ್ರೆ ಅದರ ಅರ್ಥ ಸ್ಟಾರ್ ಅಂದ್ರೆ ಏನಂದ್ರೆ ಅಧಿಕಾರ ಅಂತ. ನಾನು ಅಧಿಕಾರದಲ್ಲಿ ಇರ್ತೀನಿ, ನೀವೆಲ್ಲರೂ ಸಹ ನನ್ನ ಸಹಾಯಕ್ಕೆ ಒಂದು ದಿವಸ ಬರ್ತೀರಾ ಅಂತ ಅದರ ಅರ್ಥ. ಈ ಕನಸುಗಳು ಅವರಿಗೆ ಸಿಟ್ಟು ತರಿಸ್ತು, ಭಯಂಕರ ಕೋಪ ಮಾಡಿಕೊಂಡ್ರು, ಅಸೂಯೆ ಮಾಡಿಕೊಂಡ್ರು. ದೇವ್ರ ಮಕ್ಕಳೇ, ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಸೈತಾನನ ಮೊದಲನೇ ಆಯುಧ, ಸೈತಾನನ ಒಂದು ಕೆಟ್ಟ ಆಯುಧ ಮತ್ತು ಸೈತಾನನಿಗೊಂದು ಬಲವಾದ ಆಯುಧ ಯಾವುದಪ್ಪ ಅಂದ್ರೆ ಅಸೂಯೆ. ಅಸೂಯೆ ಪಡೋದು. ಏನು ಅಸೂಯೆ ಪಡೋದು ನಾನು ಹೇಳ್ತೀನಿ ನಿಮಗೆ. ಪಕ್ಕದವನು ಚೆನ್ನಾಗಾದ್ನ ಇವನು ಅಸೂಯೆ ಪಡೋದು, ಪಕ್ಕದವನೇನಾದ್ರೂ ತನ್ನ ಇವನಿಗೆ ಸಿಟ್ಟು, ಅವನೇನಾದ್ರೂ ಸ್ವಲ್ಪ ಅಭಿವೃದ್ಧಿ ಆದ್ನ ಇವನಿಗೆ ಕೋಪ, ಅವನು ಒಳ್ಳೆ ಬಟ್ಟೆ ಹಾಕಿದ್ನ ಇವನಿಗೆ ಸಿಟ್ಟರಿ, ಒಳ್ಳೆ ಹಾಡಾಡಿದ್ನ ಇನ್ನೊಬ್ಬನ ಹಾಡವನಿಗೆ ಸಿಟ್ಟು, ಒಳ್ಳೆ ವಾಕ್ಯ ಹೇಳಿದ್ನ ಇನ್ನೊಬ್ಬನು ವಾಕ್ಯ ಹೇಳೋವನಿಗೆ ಸಿಟ್ಟು, ಚೆನ್ನಾಗಿ ಆರ್ಗನೈಸ್ ಮಾಡಿದ್ನ ಇನ್ನೊಬ್ಬನಿಗೆ ಆರ್ಗನೈಸ್ ಮಾಡೋವನಿಗೆ ಸಿಟ್ಟು, ಚೆನ್ನಾಗಿ ಆರಾಧನೆ ಮಾಡಿದ್ನ ಇನ್ನೊಬ್ಬನ ಆರಾಧನೆ ಮಾಡೋವನಿಗೆ ಕೋಪ. ಅಸೂಯೆ ರೀ. ಅವನೇನು ಆಡ್ದ, ನಾನು ಇನ್ನೂ ಚೆನ್ನಾಗಿ ಆಡ್ತೀನಿ, ಇವನೇನು ವಾಕ್ಯ ಹೇಳ್ದ, ನಾನು ಇನ್ನೂ ಚೆನ್ನಾಗಿ ಹೇಳ್ತೀನಿ, ಅವನೇನು ಆರ್ಗನೈಸ್ ಮಾಡ್ದ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅವನೆಂತ ಆರಾಧನೆ ನಡೆಸಿದ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅವನೇನು ಅಭಿವೃದ್ಧಿ ಆಗೋದು, ನನ್ನನ್ನು ದೇವರು ಇನ್ನೂ ಚೆನ್ನಾಗಿಟ್ಟಿದ್ದಾರೆ, ಅವನೇನ್ ತರೋದು, ನಾನು ಮುಂದೆ ಒಂದು ದಿವಸ ತರ್ತೀನಿ, ಅವನೇನ್ ಮಾಡೋದು, ಇವನೇನ್ ಮಾಡೋದು. ಆದ್ರೆ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ, ಮನುಷ್ಯರ ಮಧ್ಯದಲ್ಲಿ ಅಸೂಯೆ ಹುಟ್ಟಿಸುವಂತ ಸೈತಾನನ ಬಲವಾದ ಆಯುಧವಾಗಿ ಉಪಯೋಗ ಮಾಡ್ತಿದ್ದಾನೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ವಿಧೇಯರಾಗ್ತಾ ಇಲ್ಲ, ಒಬ್ಬರ ಮಾತು ಒಬ್ಬರಿಗೆ ಇಷ್ಟ ಆಗಲ್ಲ, ಒಬ್ಬರನ್ನ ಮುಖ ನೋಡಿದ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ. ಅಸೂಯೆ ರೀ ಸೈತಾನನು ಉಪಯೋಗ ಮಾಡುವಂತ ಬಲವಾದ ಆಯುಧ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ, ಮತ್ತೊಬ್ಬರ ಆತ್ಮೀಕ ಜೀವಿತದ ಬೆಳವಣಿಗೆಗೆ ನಾವು ಕಾರಣ ಆಗಬೇಕು ಹೊರತು ಇನ್ನೊಬ್ಬರು ಆತ್ಮಿಕವಾಗಿ ಬಿದ್ದು ಹೋಗಲಿಕ್ಕೆ ನಾವು ಕಾರಣ ಆಗಬಾರದು. ಅರ್ಥ ಆಗಿದೆಯಾ? ಒಬ್ರು ಆತ್ಮಿಕವಾಗಿ ಬೆಳೆಯಕ್ಕೆ ನಾವು ಕಾರಣ ಆಗ್ಬೇಕು. ಬೆಳೆಯಪ್ಪ, ನೀನ್ ಪ್ರಾರ್ಥನೆ ಮಾಡಪ್ಪ, ವಾಕ್ಯ ಓದಪ್ಪ, ದೇವರಿಗಾಗಿ ಜೀವಿಸಪ್ಪ ಅಂತ ಎನ್ಕರೇಜ್ ಮಾಡ್ಬೇಕು. ಅಲ್ಲೇನು ಹೋಗ್ತಿ ಬಿಡು, ಇಲ್ಲೇನು ಬರ್ತಿ ಬಿಡು, ಇದನ್ನೇನು ಮಾಡ್ತಿ ಬಿಡು, ಅಲ್ಯಾಕೆ ಹೋಗ್ತಿ ಬಿಡು, ಕಾಲು ಎಳಿಬಾರ್ದು. ಅವನನ್ನ ಎನ್ಕರೇಜ್ ಮಾಡ್ಬೇಕ್ರಿ, ಪ್ರೋತ್ಸಾಹ ಮಾಡಿ ಅವನು ಬೆಳೆಯಕ್ಕೆ ನಾವು ಕಾರಣ ಆಗ್ಬೇಕು. ಎಷ್ಟೋ ಜನರು ಸಾಕ್ಷಿ ಹೇಳ್ಬೇಕು, ನಮ್ಮ ಸಹೋದರನ ಕಡೆಯಿಂದ ನಾವು ಆತ್ಮಿಕವಾಗಿ ಬೆಳೆದಿದ್ದೀವಿ. ನಮ್ಮ ಸಭೆಯಲ್ಲಿ ಕೆಲವರು ಹೇಳ್ತಾರ್ರಿ, ಕೆಲವರು ಹೆಸರುಗಳನ್ನ ಹೇಳ್ತಾರೆ, ಇವ್ರು ಇಲ್ಲ ಅಂದಿದ್ರೆ ನಾವು ಆತ್ಮಿಕವಾಗಿರ್ತಿರ್ಲಿಲ್ಲ, ಆ ಸಹೋದರ ಇಲ್ಲ ಅಂದ್ರೆ ನಾವು ದೇವರಲ್ಲಿ ಬಲವಾಗಿರ್ತಾ ಇರ್ಲಿಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ಇವನು ಯಾಕೆ ನಮ್ಮ ಮನೆಗೆ ಬರ್ತಾರೋ ಗೊತ್ತಿಲ್ಲಣ್ಣ, ಏನೇನೋ ಮಾತಾಡ್ತಾರಣ, ಅವಶ್ಯಕತೆ ಇಲ್ಲದೆಲ್ಲ ಹೇಳ್ತಾರಣ, ಇಲ್ಯಾಕೆ ಹೋಗ್ತೀಯಾ ಅಲ್ಲೋಕ್ ಹೋಗ್ತೀಯಾ ಅಂತಾರಣ. ಸಾಧ್ಯವಾದ್ರೆ ಆತ್ಮಿಕವಾಗಿ ಬೆಳೆಸೋಣ, ಸಾಧ್ಯವಾಗಿಲ್ಲ ಅಂದ್ರೆ ನೀನಾಗಿರು ಸಾಕು. ಆದ್ರೆ ಇನ್ನೊಬ್ಬರನ್ನ ಎಳಿವಂತ ಕೆಲಸ ಯಾವತ್ತು ಮಾಡಬಾರ್ದು. ಈ 11 ಜನ ಅಣ್ಣಂದ್ರು ಏನ್ ಮಾಡ್ತಿದಾರಂದ್ರೆ, ಇವನು ಬೆಳೀತಾನೆ ಅಂದ್ರೆ ಇವರಿಗೆ ಕೋಪಾರಿ, ಏನ್ ಮಾಡೋಣ ಇವನಿಗೆ ಅಂತ ಕಾಯ್ತಾ ಇದ್ರು. ಒಂದ್ ದಿವಸ ಬಂತು, ಅಪ್ಪ ಹೇಳ್ದ, ಹೋಗಪ್ಪ ಕುರಿ ಮೇಯಿಸ್ತಾ ಇದ್ದಾರೆ ಅವರು, ಹೋಗಿ ಅವ್ರನ್ನ ನೋಡ್ಕೊಂಡು ವಿಚಾರ ಮಾಡ್ಕೊಂಡ್ ಬಾ ಅಂತ ಹೇಳ್ದಾರೆ. ಹೋಗಿ ನೋಡ್ಕೊಂಡ್ ಬಾ ಅವ್ರನ್ನ, ಕುರಿಗಳು ಹೆಂಗಿದಾವೆ, ಅಣ್ಣಂದ್ರೆ ಹೆಂಗಿದ್ದಾರೆ, ಒಂದ್ಸರಿ ಹೋಗಿ ನೋಡ್ಕೊಂಬಾರಪ್ಪ ಅಂದ್ರೆ, ಇವನು ಶೇಕೆಮ್ ಅನ್ನುವಂತ ಊರಿನಲ್ಲಿ ಅವರು ಕುರಿ ಮೇಯಿಸ್ತಾ ಇದ್ರು. ಇವನಿರುವ ಜಾಗದಿಂದ ಶೇಕೆಮಿಗೆ 40 ಕಿಲೋಮೀಟರ್ ಹೆಚ್ಚು ಕಡಿಮೆ, 40 ಕಿಲೋಮೀಟರ್ ನಡ್ಕೊಂಡು ಹೋದಾರೆ. ಅಪ್ಪ ಹೇಳಿದ್ನಲ್ಲ, ನಿಲುವಂಗಿ ತೋರಿಸಿದ, ಅವರಪ್ಪ ನಿಲುವಂಗಿ ತೋರಿಸಿದ ಅವನಿಗೆ, ಹೋಗಪ್ಪ ಹೋಗಿ ನೋಡ್ಕೊಂಡ್ ಬಾ ಅಂದ. ಇವನು ಆ ನಿಲುವಂಗಿಯನ್ನು ಹಾಕೊಂಡು ದಾರಿ ಉದ್ದಕ್ಕೂ ಬರ್ತಾ ಇದ್ದಾರೆ. 2 ದಿವಸ ಆಯ್ತು, ಹೆಚ್ಚು ಕಮ್ಮಿ 2 ದಿವಸ ಆಗಿರ್ಬೋದು, ಇಲ್ಲ 3 ದಿವಸ ಆಗಿರ್ಬೋದು. ನಡ್ಕೊಂಡು ಬಂದ, ಶೇಕೆಮಿಗೆ ಬಂದ. ಈ ಕುರಿ ಮೇಯಿಸುವವರು ಎಲ್ಲಿ ಕುರಿ ಮೇಯಿಸ್ತಾರೆ ಅಂತ ಇವರಿಗೆ ಐಡಿಯಾ ಇರುತ್ತೆ. ಅವಾಗ ಹುಡುಕಾಡ್ಕೊಂಡು ಹೋದ್ರೆ ಅಲ್ಲಿ ಅವ್ರ ಅಣ್ಣಂದ್ರು ಇಲ್ಲ. ಯಾವುದೋ ಮನುಷ್ಯ ಅಲ್ಲಿ ಬಂದಾಗ ಅವನು ಏನಪ್ಪ ಹುಡುಕ್ತಿದ್ಯಾ ಅಂತ ಕೇಳ್ದ. ಇಲ್ಲ, ನಮ್ಮ ಅಣ್ಣಂದ್ರು ಇಲ್ಲೇ ಕುರಿ ಮೇಯಿಸ್ತಾ ಇದ್ರು, ಅದಕ್ಕೋಸ್ಕರ ಅವ್ರನ್ನ ಹುಡುಕಿ ಬಂದಿದ್ದೀನಿ. ಹೌದಾ, ಎಷ್ಟು ಜನ ಇದ್ರು ಅವರು? 11 ಜನ ಇದ್ರು. ಹೌದಾ, ಹಂಗಿದ್ರೆ ಅವ್ರು ಮಾತಾಡ್ಕೊಳ್ತಾ ಇದ್ರಪ್ಪ, ಇಲ್ಲೇ ದೋತಾನ್ ಅನ್ನುವಂತ ಇನ್ನೊಂದು ಊರು ಇದೆಯಲ್ಲ ಪಕ್ಕದಲ್ಲಿ, ಆ ಊರಿಗೆ ಹೋಗೋಣ ಅಂತ ಮಾತಾಡ್ಕೊಳ್ತಾ ಇದ್ರು. ನಾನು ಕೇಳಿಸ್ಕೊಂಡೆ, ಅಲ್ಲಿಗೆ ಹೋಗಿದಾರ ಮತ್ತೆ ಎಲ್ಲಿಗೆ ಹೋಗಿದಾರ ಗೊತ್ತಿಲ್ಲಪ್ಪ ಅಂದ.
ಅವಾಗ ಇವನೇನ್ ಮಾಡ್ದ, ಅಲ್ಲಿಂದ 20 ಕಿಲೋಮೀಟರ್ ಮತ್ತೆ ದೋತಾನ್ 20 ಕಿಲೋಮೀಟರ್ ಮತ್ತೆ ಪ್ರಯಾಣ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ 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 ಇರುವಾಗಲೇ ಅವರ ಅಣ್ಣಂದ್ರು ದೂರದಿಂದ ನೋಡಿ ಅವನ ಅಂಗಿಯನ್ನು ಗುರುತಿಸಿದ್ರು. ನಿಲುವಂಗಿ ಹಾಕೊಂಡ್ ಬರ್ತಾ ಇದ್ದಾನೆ, ಇವನೇ ಯೋಸೆಫ್. ಇನ್ನು ಅವನು ದೂರದಲ್ಲಿ ಬರ್ತಾ ಇರಬೇಕಾದ್ರೆ 11 ಜನನ ಕೂಡ್ಕೊಂಡು ಪ್ಲಾನ್ ಮಾಡಿದ್ರು. ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ, ಈಗ ಅವನ ಹತ್ರ ಬರ್ತಾನಲ್ಲ, ಬಂದ ತಕ್ಷಣನೇ ಮಾತಾಡಕ್ಕೂ ಅವಕಾಶ ಕೊಡಬಾರ್ದು, ಅವನನ್ನು ಸಾಯಿಸ್ಬಿಡೋಣ. ಮಾತಾಡಕ್ಕೂ ಅವಕಾಶ ಕೊಡಬಾರ್ದು, ಅವನನ್ನು ಸಾಯಿಸ್ಬಿಟ್ಟು ಅವಾಗ ಒಬ್ರಿಗೊಬ್ರಂಗೆ ಮಾತಾಡ್ತಾ ಇದ್ರೆ ತಕ್ಷಣ ಒಬ್ಬ ಹುಡುಗ ಒಬ್ಬನು ಹೇಳ್ತಾನೆ, ರೂಬೇನ್ ಅಂತ ಅವರ ಅಣ್ಣ, ಆ 11 ಜನರಲ್ಲಿ ಒಬ್ಬನು. ಅವನು ಹೇಳ್ತಾನೆ, ಯಾವುದೇ ಕಾರಣಕ್ಕೆ ಅವ್ರ ಮೇಲೆ ಕೈ ಹಾಕ್ಬಾರ್ದು, ನೀವು ಸಾಯಿಸಬಾರ್ದು. ಯಾಕೆ ಸಾಯಿಸ್ತೀರ ಅವನನ್ನ? ಯಾಕೆ ಕೊಲ್ತೀರ ನೀವು ಅವನನ್ನ? ಸಾಯಿಸಬಾರ್ದು. ಅಪ್ಪ ಕೇಳಿದ್ರೆ ಏನ್ ಹೇಳೋದು? ಸಾಯಿಸಬಾರ್ದು ಅವನ್ನ. ಬೇಕಿದ್ರೆ ಅವನನ್ನ ನೀರಿಲ್ಲದ ಗುಂಡಿಯಲ್ಲಿ ಹಾಕ್ಬಿಡ್ರಿ. ಏನೋ ಅವನು ಮಾಡಿದ ತಪ್ಪಿಗೆ ಸಾರಿ ಅಣ್ಣ ಅಂತ ಹೇಳ್ತಾನಲ್ಲ, ಅವಾಗ ಅವನನ್ನ ಮೇಲಕ್ಕೆ ತೆಗೆಯನ್ಬೇಕಾದ್ರೆ ಅವನನ್ನು ನೀರಿಲ್ಲದ ಗುಂಡಿಯಲ್ಲಿ ಹಾಕ್ರಿ, ಆದ್ರೆ ಅವನನ್ನು ಸಾಯಿಸಂಗಿಲ್ಲ ಅಂದ ಇವನು. ಸರಿ ಆಯ್ತು ಬಿಡು, ಇವನಿಗೆ ವಿರುದ್ಧವಾಗಿ ಯಾಕೆ ಮಾತಾಡೋದು, ನಮಗೆ ಯಾಕೆ ವಾದ ಮಾಡೋದು, ಅವನ ಹತ್ರ ಬರಲಿ, ಬಂದ ತಕ್ಷಣನೇ ಫಸ್ಟ್ ಅವನು ಶರ್ಟ್ ಕಿತ್ಕೊಂಡು ಅವನನ್ನು ಒಳ ಗುಂಡಿಯಲ್ಲಿ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರು. ಇವ್ರು ಮಾಡಿದ ಏನು ಪ್ಲಾನು ಯೋಸೆಫನಿಗೆ ಗೊತ್ತಿಲ್ಲ ರೀ. ನಿನ್ ಸುತ್ತಮುತ್ತ ಇರುವಂತವರು ಏನ್ ಪ್ಲಾನ್ ಮಾಡ್ತಾರೆ ನಿನಗೆ ಗೊತ್ತಿಲ್ಲ. ಶತ್ರುತ್ವ ಜಾಸ್ತಿ ಆಗ್ತಿದೆ, ಅಸೂಯೆ ಪಡುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸುತ್ತಮುತ್ತ ಇರುವಂತ ಜನರು ನಿನ್ನನ್ನ ಅವಮಾನಿಸಿ ಮಾತಾಡ್ತಾ ಇದ್ದಾರೆ, ಚುಚ್ಚಿ ಮಾತಾಡ್ತಿದಾರಲ್ಲ, ಅವಮಾನಿಸಿ ಮಾತಾಡ್ತಿದಾರಲ್ಲ, ಶತ್ರುತ್ವ ಮಾಡ್ತಿದಾರಲ್ಲ, ಅವರ ಮಧ್ಯದಲ್ಲಿ ನೀನಿದೆಯಾ ಯೋಸೆಫ್ ಅಂತಾರ? ಯೋಸೆಫ್ ಅಂತಾರ ಅವರ ಮಧ್ಯದಲ್ಲಿ ನೀನಿದೆಯಾ? ಕೆಡದಾಗಿ ಮಾತಾಡ್ತಿದ್ದಾರೆ, ಅವಮಾನದಿಂದ ಮಾತಾಡ್ತಿದ್ದಾರೆ, ಬೇಕಂತ ನಿನ್ನನ್ನು ಅವಮಾನ ಪಡಿಸ್ತಾ ಇದ್ದಾರಲ್ಲ, ಅಂತವರ ಮಧ್ಯದಲ್ಲಿ ನೀನಿದೆಯಾ? ಮಾತಾಡ್ಕೊಂಡ್ರು. ಇನ್ನು ಅವನ ಹತ್ರ ಬರ್ತಿರುವಾಗಲೇ ನೋಡ್ರಿ, ನಾನು ನಿಮಗೊಂದು ಹೇಳ, ಯೋಸೆಫ್ ಏನ್ ತಪ್ಪು ಮಾಡ್ದ? ಏನಾದ್ರು ತಪ್ಪು ಮಾಡಿದ್ನೇನು? ಏನು ತಪ್ಪು ಮಾಡಿಲ್ಲ. ಕನಸು ಬಿತ್ತು, ಕನಸು ಹೇಳ್ದ, ಅಪ್ಪ ಅವನನ್ನ ಪ್ರೀತಿ ಮಾಡ್ದ, ಅಪ್ಪ ಅವನಿಗೆ ಅಂಗಿ ಕೊಡಿಸಿದ. ದೇವರು ನನಗೆ ಇದನ್ನ ಕನಸು ದರ್ಶನಗಳನ್ನ ನನಗೆ ಈ ತರ ಕೊಟ್ರಪ್ಪ ಅಂತ ಹೇಳಿದ, ತಪ್ಪೇನಿದೆ? ಏನು ತಪ್ಪು ಮಾಡಿಲ್ಲ. ದೇವ್ರ ಮಕ್ಕಳೇ, ಇಲ್ಲಿರುವಂತವರ ಅನೇಕರ ಅನುಭವ ಕೂಡ ಹಂಗೆ ಆಗಿರ್ಬೋದು. ಏನು ತಪ್ಪು ಮಾಡಲಿಲ್ಲ, ಆದರೂ ಅವಮಾನಗಳು. ಏನು ತಪ್ಪು ಮಾಡಲಿಲ್ಲ, ಆದರೂ ಶತ್ರುತ್ವಗಳು. ಏನು ತಪ್ಪು ಮಾಡಲಿಲ್ಲ, ಆದರೂ ನಿನ್ನ ಮುಂದೆ ಒಂದು ಮಾತಾಡಿ ಹಿಂದೆ ಇನ್ನೊಂದು ಮಾತಾಡ್ತಿದ್ದಾರೆ. ಏನು ತಪ್ಪು ಮಾಡಲಿಲ್ಲ, ನಿನ್ನನ್ನು ಗುಂಡಿಯಲ್ಲಿ ಬೀಳಿಸುವ ಆಲೋಚನೆ ಮಾಡ್ತಿದ್ದಾರೆ. ಏನು ತಪ್ಪು ಮಾಡಲಿಲ್ಲ, ನಿನ್ನನ್ನು ಕೊಲ್ಲುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಏನು ತಪ್ಪು ಮಾಡಲಿಲ್ಲ, ನಿನ್ನ ಮೇಲೆ ಇಲ್ಲ ಸಲ್ಲದ ನಿಂದೆ ಅವಮಾನಗಳನ್ನ ಮಾತಾಡ್ತಿದ್ದಾರೆ. ಏನ್ ತಪ್ಪು ಮಾಡಿಲ್ಲ ರೀ ಅವನು. ಇನ್ನು ಅವನು ಬರ್ತಿರ್ಬೇಕಾದ್ರೆ ಮಾತಾಡಕ್ಕೂ ಅವಕಾಶ ಕೊಡ್ಲಿಲ್ಲ. ಅವನ ಬಾಯಿ ಮುಚ್ಚಿ ಅವನ ಶರ್ಟ್ ಅನ್ನ ಕಿತ್ತು ತೆಗೆದು ಅವನನ್ನ ನೀರಿಲ್ಲದ ಗುಂಡಿಯಲ್ಲಿ ಹಾಕ್ಬಿಟ್ರು. ನೀರಿಲ್ಲದ ಗುಂಡಿಯಲ್ಲಿ ಬಿದ್ದಿದ್ದಾನೆ. ಅಣ್ಣ ಅಣ್ಣ ಅಂತ ಕೂಗ್ತಾನೆ. ಅವ್ರ ಅಣ್ಣಂದ್ರಿಗೆ ಕೂಗ್ತಾನ್ರಿ. ಆದ್ರೆ ಅವ್ರ ಅಣ್ಣಂದ್ರೆ ಏನ್ ಮಾಡಿದ್ರು ಗೊತ್ತಾ? ಆ ಗುಂಡಿಯ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ, ಎಂಜಾಯ್ ಮಾಡ್ತಾ, ನಗಾಡ್ತಾ, ಸಂತೋಷ ಪಡ್ತಾ ಇದ್ರು. ಇಲ್ಲಿ ಅವನು ಅಣ್ಣ ಅಂತ ಕೂಗ್ತಾನೆ. ಆ ಕೂಗುವ ಶಬ್ದವನ್ನ ಕೇಳಿ ಇವರು ನಗ್ತಾರೆ. ಅವನು ಕೂಗದಂಗೆಲ್ಲ ಇವರು ನಗ್ತಾರೆ. ಅವ್ರು ಕೂಗದಂಗೆಲ್ಲ ಇವರಿಗೆ ಸಂತೋಷ ರೀ. ದೇವ್ರ ಮಗನೇ, ಪ್ರಪಂಚ ಹೆಂಗಿದೆ ನೋಡಿದೀಯಾ? ನೀನು ಗುಂಡಿಯಲ್ಲಿ ಬಿದ್ದು ಕೂಗಿದ್ರೆ ನಿನ್ನನ್ನು ವಿರೋಧಿಸುವ ಮನುಷ್ಯರು ನಗ್ತಿದ್ದಾರೆ. ನಿನ್ನ ಮುಂದೆ ಚಂದವಾಗಿ ಮಾತಾಡಿದ ಮನುಷ್ಯರು ನಗಾಡ್ತಾ ಇದ್ದಾರೆ. ಒಂದು ಗಾದೆ ಮಾತಿದೆ ಅಲ್ಲ, ದೂರದ ಬೆಟ್ಟ ಕಣ್ಣಿಗೆ ಬಹಳ ಚಂದ ಅಂತೆ. ಹತ್ರ ಹೋದಾಗ್ಲೇ ಗೊತ್ತಲ್ಲ ಕಾಡು ಮುಳ್ಳು ಕಲ್ಲುಗಳಿದಾವಂತ. ದೂರದ ಬೆಟ್ಟ ನೋಡ್ಲಿಕ್ಕೆ ಬಹಳ ಅದ್ಭುತ ರೀ. ಅಲ್ಲಿ ಏನಿದೆ ಅಂತೇಳಿ ನಮಗೆ ಗೊತ್ತಾಗಲ್ಲ. ಅನೇಕ ಜನರು ನೀನು ಒಳ್ಳೆಯವನು ಅಂತ ಹೇಳ್ತೀಯ, ಆದ್ರೆ ಅವನು ಕೆಟ್ಟವನು. ನೋಡ್ಲಿಕ್ಕೆ ಬಹಳ ಚಂದ ಇದ್ದಾನೆ, ಆದ್ರೆ ಒಳಗಡೆ ಚಂದ ಇಲ್ಲ. ಅವನು ಒಳಗಡೆ ವಿಕಾರವಾದ ಮನಸ್ಸು. ನೋಡ್ಲಿಕ್ಕೆ ಒಳ್ಳೆ ಬಟ್ಟೆ ಹಾಕಿದಾನಷ್ಟೇ, ನೋಡ್ಲಿಕ್ಕೆ ಅಷ್ಟೇ ಅದ್ಭುತವಾಗಿದ್ದಾರೆ ಮನುಷ್ಯರು, ಆದ್ರೆ ಒಳಗಡೆ ಅವರ ಗುಣ ಸ್ವಭಾವಗಳು ಬೇರೆ ಇದೆ.
ನೀನು ಒಳ್ಳೆಯವರು ಅಂತ ಹೇಳುವಂತ ಜನರೇ ನಿನ್ನನ್ನು ಗುಂಡಿಯಲ್ಲಿ ಬೀಳಿಸ್ತಾರೆ. ನಿನ್ನ ಸ್ನೇಹಿತರೇ ನಿನ್ನನ್ನು ಗುಂಡಿಯಲ್ಲಿ ಹಾಕ್ತಾರೆ. ನಿನ್ನ ಸಂಬಂಧಿಕರೇ ನಿನ್ನನ್ನು ಗುಂಡಿಯಲ್ಲಿ ಹಾಕ್ತಾರೆ. ನಿನಗಿರುವಂತ ಸುತ್ತಮುತ್ತ ಇರುವ ಜನರೇ ನಿನ್ನನ್ನು ಗುಂಡಿಯಲ್ಲಿ ಹಾಕ್ತಾ ಇದ್ದಾರೆ, ನಗಾಡ್ತಿದ್ದಾರೆ. ನೀನು ಅಳ್ತಾ ಇದ್ರೆ ನಗ್ತಾ ಇದ್ದಾರೆ ಅವರು. ಅವನು ಕೂಗ್ತಾರೆ, ಅಣ್ಣ ಅಣ್ಣ, ಇಷ್ಟು ಕೂಗ್ತಾನ್ರಿ. ಇಲ್ಲಿ ಪಕ್ಕದಲ್ಲಿರೋರು ಖುಷಿಯಾಗಿ ನಗಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅವರು ಊಟ ಮಾಡ್ತಿದ್ದಾರೆ. ಆ ಟೈಮಿಗೆ ಕರೆಕ್ಟಾಗಿ ದೇವರು ಇಸ್ಮಾಯೇಲ್ರನ್ನ ಕರ್ಕೊಂಡು ಬಂದರು. ಯಾವುದೋ ಒಂದು ಗುಂಪು, ಅಬ್ರಹಾಮನ ಎರಡನೇ ಸಂತತಿ ಇಸ್ಮಾಯೇಲ್ರು. ಆ ಇಸ್ಮಾಯೇಲ್ರು ಆ ದಾರಿಯಲ್ಲಿ ಬರ್ತಾ ಇದ್ರೆ ಅವಾಗ ಇನ್ನೊಬ್ಬ ಅಣ್ಣ ಐಡಿಯಾ ಕೊಡ್ತಾನೆ, ಇವನನ್ನ ಗುಂಡಿಯಲ್ಲಿ ಬಿಟ್ರೆ ನಮಗೇನು ಬಂತಪ್ಪ, ಗುಂಡಿಯಲ್ಲಿ ಬಿದ್ದು ಸತ್ತೋಗ್ತಾನೆ ಅವನು. ಅದಕ್ಕೆ ಅವನನ್ನ ಗುಂಡಿಯಿಂದ ತೆಗೆದು ಅವನಿಗೆ ಮಾರಿಬಿಡೋಣ ಅಂದ. ಮಾರಿಬಿಡೋಣ, ದುಡ್ಡಾದ್ರೂ ಬರುತ್ತೆ. ಸರಿ, ನೀನ್ ಹೇಳೋ ಐಡಿಯಾನು ಕರೆಕ್ಟ್ ಅಂತ ಹೇಳಿ ಅವನನ್ನ ಮೇಲೆ ಕೆತ್ತಿ ಅವನಿಗೆ 20 ರೂಪಾಯಿಗೆ ಅವನನ್ನ ಮಾರಾಟ ಮಾಡಿಬಿಟ್ರು. ಎಷ್ಟು ರೂಪಾಯಿಗೆ ರೀ? 20 ರೂಪಾಯಿಗೆ. 20 ರೂಪಾಯಿಗೆ ರೀ. 20 ರೂಪಾಯಿಗೆ ಅವನನ್ನ ಮಾರಾಟ ಮಾಡಿದ್ರು. ಅವನು ಮಾರಲ್ಪಟ್ಟವನು ಇಸ್ಮಾಯಿಲ್ರ ಜೊತೆಲಿ ಹೋದರಿ. ಅವನನ್ನು ತಗೊಂಡು ಐಗುಪ್ತ ದೇಶಕ್ಕೆ ಅವರು ಹೋದ್ರು. ಇವರು ಮಾರಿದ್ರಲ್ಲ, ಮಾರಿದಂತ ಜನರಿಗೆ ಬಹಳ ಸಂತೋಷ ರೀ. 20 ರೂಪಾಯಿ ಹಣ ಸಿಕ್ತು. ಇವಾಗ ಏನ್ ಮಾಡೋದು? ಅಪ್ಪ ಮನೆಗೆ ಹೋದಾಗ ಅಪ್ಪ ಕೇಳ್ತಾನೆ. ಅದಕ್ಕೆ ಏನ್ ಮಾಡೋದಂದ್ರೆ ಅವನು ಶರ್ಟ್ ಹೆಂಗು ತೆಗೆದಿದ್ರಲ್ಲ, ಆ ಶರ್ಟ್ ಮೇಲೆ ಒಂದು ಹೋತವನ್ನ ಕೊಯ್ದು ಅದರ ರಕ್ತವನ್ನ ಅದರ ಮೇಲೆ ಚೆಲ್ಲಿ ಆ ಶರ್ಟ್ ಅನ್ನ ಒಬ್ಬ ಆಳಿನ ಕೈ ಕೊಡ್ತಾರೆ. ನೀನು ಹೋಗಪ್ಪ, ನೀನು ಹೋಗಿ ನಮ್ಮಪ್ಪನಿಗೆ ಇದನ್ನು ಕೊಟ್ಟುಬಿಡು. ಏನ್ ಹೇಳ? ನಮ್ಮಪ್ಪ ಕೇಳಿದ್ರೆ ಏನ್ ಹೇಳು? ಯೋಸೇಫನನ್ನ ಕಾಡು ಮೃಗ ತಿಂದುಬಿಡ್ತು ಅಂತ ಹೇಳೋದು. ಈ ಅಂಗಿನೇ ಗುರುತು ಅಂತ ಹೇಳು ನಮ್ಮಪ್ಪನಿಗೆ ಅಂದಾಗ ಅವನು ಬಂದು ಅವರಪ್ಪನಿಗೆ ಆ ಶರ್ಟ್ ಅನ್ನ ಕೊಟ್ಟು ಹೇಳ್ದ, ಕಾಡು ಮೃಗ ತಿಂದ್ಬಿಟ್ಟಿದ್ದಾರೆ ನಿಮ್ಮ ಮಗನ್ನ ಅಂತ ಹೇಳಿದ್ರೆ ಅವಾಗ ಅವರಪ್ಪ ಎದೆ ಹೊಡ್ಕೊಂಡು ಅತ್ತರಿ, ಅಯ್ಯಯ್ಯೋ ನನ್ನ ಮಗನ್ನ ಸೀಳಿ ತಿಂದ್ಬಿಡ್ತಲ್ಲ ಕಾಡು ಮೃಗ ಅಂತ ಹೇಳಿ ಭಯಂಕರ ಎದೆ ಹೊಡ್ಕೊಂಡು ಅತ್ತ, ನನ್ನ ಮಗ ಸತ್ತೋದ ಅಂತ ತಿಳ್ಕೊಂಡರಿ. ಆದರೆ ದೇವ್ರು ಏನ್ ಮಾಡಿದ್ರು? 20 ರೂಪಾಯಿಗೆ ಮಾರಲ್ಪಟ್ಟಂತ ಇವನು ಹೋಗಿ ಅವನನ್ನು ತಗೊಂಡೋಗಿ ಕಟ್ಟೆ ಮೇಲೆ ನಿಲ್ಲಿಸಿ ಅವನಿಗೊಂದು ರೇಟ್ ಕಟ್ಟಿದ್ರು. ಯಾರಿಗೆ ಬೇಕಂತ ಹರಾಜು ಕೂಗಿದ್ರು. ಇನ್ನೊಬ್ರು ಯಾರೋ 40 ರೂಪಾಯಿ ಕೇಳಿರ್ಬೇಕು ಅವನನ್ನ. ಅವನ ಮನೆಯಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ಮೇಲೆ ಇನ್ನೊಬ್ನ ಯಾರೋ ಅವನನ್ನ 60 ರೂಪಾಯಿಗೆ ಮಾರಿರ್ಬೇಕು. ಮಾರಿದ್ರು ಒಂದ್ ಮನೆಯಿಂದ ಒಂದ್ ಮನೆಗೆ ಮಾರಲ್ಪಡ್ತಾ ಹೋದರಿ. ಮಾರಲ್ಪಟ್ಟಂತ ಅವನು ರಾಜನ ಕನಸು ಅರ್ಥ ಹೇಳಿದಾಗ ಆ ರಾಜ ಅವನಿಗೆ ಅಲ್ಲಿ ಒಂದು ಕೆಲಸ ಕೊಟ್ಟ. ಅವನ ನಂಬಿಗಸ್ತಿಕೆಯನ್ನು ನೋಡಿ ಅವನನ್ನ ಕೆಲಸದಿಂದ ಕೆಲಸಕ್ಕೆ ಪ್ರಮೋಟ್ ಮಾಡ್ತಾ ಹೋದ. ಒಂದು ದಿವಸ ಬಂತು, ಇಡೀ ಐಗುಪ್ತ ದೇಶಕ್ಕೆ ಅವನು ಪ್ರಧಾನಮಂತ್ರಿಯಾಗಿ ಕೂತ್ಕೊಂಡಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೊಳ್ರಿ ದೇವ್ರ ಮಕ್ಕಳೇ. ಗುಂಡಿಯಲ್ಲಿ ಬಿದ್ದಂತ ಒಬ್ಬ ಮನುಷ್ಯ ಸಿಂಹಾಸನದ ಮೇಲೆ ಕೂತಿದ್ದಾನೀಗ. ನಾನು ಹೇಳುವ ಸಂಗತಿ ಏನಂದ್ರೆ, ನಾವು ಅನೇಕ ಕಷ್ಟಗಳನ್ನ ಹಾದು ಹೋಗ್ತಾ ಇದೀವಿ ಯೋಸೇಫನ್ ತರ. ಅನೇಕ ಅವಮಾನಗಳು ನಮಗೆ ಆಗ್ತಿದೆ ಯೋಸೇಫನ್ ತರ. ನಮ್ಮ ಸ್ವಂತದವರು ನಮ್ಮನ್ನ ಶತ್ರುತ್ವ ಮಾಡ್ತಾ ಇದ್ದಾರೆ ಯೋಸೇಫನ್ ತರ. ದೇವ್ರ ಮಕ್ಕಳು, ನಾನು ನಿಮಗೆ ಹೇಳ, ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ದೇವರು ನಮ್ಮ ಕಷ್ಟಗಳಿಗಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಕಷ್ಟಗಳು ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾವೆ, ಆದರೆ ದೇವರ ಕಾರ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಯೋಸೇಫನ ಗುಂಡಿಗೆ ಬಿದ್ದಿದ್ದು ಮಾತ್ರ ನಮಗೆ ಕಾಣ್ತಾ ಇದೆ. ಆದರೆ ಗುಂಡಿಯಿಂದ ರೂಬೇನ್ ಅನ್ನುವ ಆ ಹುಡುಗನ ಮನಸ್ಸಿನಲ್ಲಿ ದೇವರು ಮಾತಾಡಿ, ಇವನ ಮೇಲೆ ಕೈ ಬಿಡಬಾರ್ದು, ಯಾರು ಇವನನ್ನ ಸಾಯಿಸಬಾರ್ದು, ಗುಂಡಿಯಲ್ಲಿ ಹಾಕಿರ್ಬೇಕಾದ್ರೆ, ಆದ್ರೆ ಸಾಯಿಸಬಾರ್ದು ಅಂತ ಹೇಳ್ದ. ಸಾಯಬೇಕಂತಿದ್ದವನನ್ನ ದೇವರು ಕಾಪಾಡಿದ್ರು ಅವನ ಮೂಲಕ. ಇದು ಯೋಸೇಫನಿಗೆ ಗೊತ್ತಿಲ್ಲ. ಗುಂಡಿಯಲ್ಲಿ ಬಿದ್ದಾಗ ಇವನನ್ನ 20 ರೂಪಾಯಿಗೆ ಮಾರಾಟ ಮಾಡೋಣ ಅಂತ ಇನ್ನೊಬ್ಬ ಅಂದ. ಗುಂಡಿಯಿಂದ ದೇವರು ಅವನನ್ನು ತೆಗೆದ್ರ ಮೇಲಕ್ಕೆ. ಯೋಸೇಫನಿಗೆ 20 ರೂಪಾಯಿಗೆ ಮಾರಿದ್ದು ಮಾತ್ರ ಗೊತ್ತು, ಆದ್ರೆ ಗುಂಡಿಯಿಂದ ತೆಗೆದದ್ದು ದೇವರಂತ ಅವನಿಗೆ ಗೊತ್ತಿಲ್ಲ. 20 ರೂಪಾಯಿಗೆ ತಗೊಂಡಂತ ಅವನನ್ನ ತಗೊಂಡೋಗಿ ಒಂದು ಕಟ್ಟೆ ಮೇಲೆ ನಿಲ್ಲಿಸಿ 40 ರೂಪಾಯಿಗೆ ಅವನನ್ನ ಮಾರಾಟ ಮಾಡಿದ್ರು, ಅಥವಾ 60 ರೂಪಾಯಿಗೆ ಮಾರಾಟ ಮಾಡಿದ್ರು. 40ಕ್ಕೋ 60ಕ್ಕೋ ನಾನು ಮಾರಲ್ಪಟ್ಟಿದ್ದೀನಿ ಅಂತ ಮಾತ್ರನೇ ಯೋಸೇಫನಿಗೆ ಗೊತ್ತು.
ಆದರೆ ದೇವರ ಉದ್ದೇಶ ಅವನು ಸಿಂಹಾಸನದ ಮೇಲೆ ಕುತ್ಕೋಬೇಕನ್ನೋದು ಯೋಸೇಫನಿಗೆ ಗೊತ್ತಿರಲಿಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರು ನಮಗೆ ಕೊಡುವಂತ ಆಶೀರ್ವಾದಗಳು ಮರೆಯಾಗಿದೆ. ದೇವರ ಕೃಪೆ ಮರೆಯಾಗಿದೆ. ದೇವರ ಉದ್ದೇಶ ನಮಗೆ ಮರೆಯಾಗಿದೆ. ಇವತ್ತು ನಾವು ಜೀವಂತವಾಗಿ ಇಲ್ಲಿ ಕೂತಿದೀವಿ ಅಂದ್ರೆ ದೇವರು ನಮ್ಮ ಮೇಲೆ ದೊಡ್ಡ ಉದ್ದೇಶ ಇಟ್ಟಿದ್ದಾರಾದ ಕಾರಣ ಜೀವಂತವಾಗಿದ್ದೀವಿ ನಾವು. ಹಲ್ಲೆಲೂಯಾ. ದೇವರ ಉದ್ದೇಶ ಇಲ್ಲದಿದ್ರೆ ನಾವು ಯಾರು ಜೀವಂತ ಇರ್ತಿರ್ಲಿಲ್ಲ ರೀ. ನಮಗ್ ಗೊತ್ತಿರಂಗೆ ಯಾವತ್ತೋ ಒಂದ್ ದಿವಸ ಅಪಘಾತ ಆಗಬೇಕಾಗಿತ್ತು, ನಾವು ಸಾಯ್ಬೇಕಾಗಿತ್ತು. ಆದ್ರೆ ದೇವರು ನಮ್ಮನ್ನು ಕಾಪಾಡಿದ್ರು. ಇದು ನಮಗ್ ಗೊತ್ತಿರೋದು. ನಮಗ್ ಗೊತ್ತಿರಂಗೆ ಹಾಸಿಗೆಯಲ್ಲಿ ಬಿದ್ದು ಅಲ್ಲೇ ಹಾಸಿಗೆಯಲ್ಲಿ ಸತ್ತೋಗ್ಬೇಕಾಗಿತ್ತು, ಆದ್ರೆ ಜೀವಂತವಾಗಿ ದೇವರು ತಂದ್ರು. ಇದು ನಮಗ್ ಗೊತ್ತಿರಂಗೆ ಎಲ್ಲವನ್ನೂ ಕಳ್ಕೊಳ್ಬೇಕಾಗಿತ್ತು, ಆದರೆ ಯಾವುದೂ ಕಳ್ಕೊಳ್ಳದ ಹಾಗೆ ದೇವರು ಇಟ್ಟಿದ್ದಾರೆ. ಇದು ಮಾತ್ರ ನಮಗೆ ಗೊತ್ತು. ಆದ್ರೆ ಗೊತ್ತಿಲ್ಲದ ಸಂಗತಿ ನಾನು ನಿಮಗೆ ಹೇಳ, ನೀವು ಒಂದ್ಸಾರಿ ಅಲ್ಲ ಸಾಯ್ಬೇಕಾಗಿರೋದು, ನಾನು ಒಂದ್ಸಾರಿ ಅಲ್ಲ ಸಾಯ್ಬೇಕಾಗಿರೋದು, ಬಹಳಷ್ಟು ಸಾರಿ ಸಾಯ್ಬೇಕಾಗಿತ್ತು. ಅನೇಕ ಸಾರಿ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ. ಇದು ನಮಗೆ ಗೊತ್ತೇ ಇಲ್ಲ ರೀ. ದೇವದೂತರು ನಿನ್ನನ್ನು ಕಾಲು ಕಲ್ಲಿಗೆ ತಗಲದ ಹಾಗೆ ಸುರಕ್ಷಿತವಾಗಿ ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ತಾರಂತ ವಾಕ್ಯ ಇದೆ. ನೀನು ಪ್ರಯಾಣ ಮಾಡುವಾಗ ಪ್ರತಿನಿತ್ಯ ದೇವರಾತ್ಮನು ನಿನ್ನ ಜೊತೆಯಲ್ಲಿದ್ದು ಪ್ರಯಾಣದಲ್ಲೆಲ್ಲ ದೇವರು ಕಾಯ್ದು ಕಾಪಾಡ್ತಿದ್ದಾರೆ. ಒಂದು ಸಾರಿ ಅಲ್ಲ ಅಪಘಾತ ಆಗ್ಬೇಕಾಗಿತ್ತು ನನಗೂ ನಿಮಗೂ. ಎಷ್ಟೋ ಸಾರಿ ಅಪಘಾತದಲ್ಲಿ ಸಾಯ್ಬೇಕಾಗಿತ್ತು. ದೇವರು ಕಾಪಾಡ್ತಲೇ ಇದ್ದಾರೆ, ಅದು ನಮಗೆ ಗೊತ್ತಾಗಿಲ್ಲ. ಹಾಸಿಗೆಯಲ್ಲಿ ಮಲಗಿದವರು ಅಲ್ಲೇ ಸಾಯ್ಬೇಕಾಗಿತ್ತು, ಬೆಳಗ್ಗೆ ಕಣ್ಣು ಬಿಡಬೇಕಾಗಿರಲಿಲ್ಲ. ಆದ್ರೆ ಬೆಳಗ್ಗೆ ನಾವು ಕಣ್ಣು ಬಿಟ್ಟು ನೋಡ್ತಾ ಇದೀವಿ ಅಂದ್ರೆ ಪ್ರತಿದಿನ ರಾತ್ರಿ ದೇವರು ನಿನ್ನನ್ನು ಕಾಯ್ತಾ ಇದ್ದಾರೆ, ನಿನಗೆ ಗೊತ್ತಾಗ್ತಾ ಇಲ್ಲ. ಅದು ಕಾಯಿಲೆಗಳ ಒಂದು ಹೊಸ ಕಾಯಿಲೆಗಳದ್ದು ವೈರಸ್ ನಮ್ಮ ಮೇಲೆ ಅಟ್ಯಾಕ್ ಆಗಿ ನಾವು ಯಾವತ್ತೋ ಸಾಯ್ಬೇಕಾಗಿತ್ತು. ಕಾಯಿಲೆಯ ವೈರಸ್ಗಳು ಕೂಡ ನಮ್ಮ ಹತ್ರ ಬರದಂಗೆ ದೇವರು ನಮ್ಮನ್ನು, ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಕಾಪಾಡ್ತಿದ್ದಾರೆ. ಅದು ನಮಗೆ ಗೊತ್ತಾಗಿಲ್ಲ ರೀ. ಗಾಳಿಯಿಂದ ಕಾಯಿಲೆಗಳು, ನೀರಿನಿಂದ ಕಾಯಿಲೆಗಳು, ಪ್ರಯಾಣದಿಂದ ಕಾಯಿಲೆಗಳು, ವಾತಾವರಣದಿಂದ ಕಾಯಿಲೆಗಳು ಬಂದು ಸಾಯ್ಬೇಕಿತ್ತು. ಆದರೆ ಯಾವ ಮರಣ ನಮ್ಮ ಹತ್ರ ಬರದಂಗೆ ದೇವರು ಸುರಕ್ಷಿತವಾಗಿ ಕಾಯ್ದು ಕಾಪಾಡ್ತಿದ್ದಾರೆ. ನಿಮಿಷಕ್ಕೂ ಕ್ಷಣಕ್ಕೂ ನಮ್ಮನ್ನು ಕಾಯ್ದು ನಡೆಸ್ತಾ ಇದ್ದಾರೆ. ನಮಗಿದು ಗೊತ್ತಾಗ್ತಾ ಇಲ್ಲ ರೀ. ಹಲ್ಲೆಲೂಯಾ. ನಮಗೆ ಗೊತ್ತಾಗ್ತಾ ಇರೋದು ಯಾವುದು? ಅಯ್ಯೋ ನನಗೆ ಹಿಂಗ್ ಕಷ್ಟ ಬಂದಿತ್ತು, ದೇವ್ರು ಬಿಡುಗಡೆ ಮಾಡಿದ್ರು. ಅಯ್ಯೋ ಆಕ್ಸಿಡೆಂಟ್ ಆಯ್ತು, ದೇವ್ರು ಬಿಡುಗಡೆ ಮಾಡಿದ್ರು. ಅಯ್ಯೋ ಮರಣ ಬಂದಿತ್ತು, ದೇವ್ರು ಬಿಡುಗಡೆ ಮಾಡಿದ್ರು. ನಮಗೆ ಗೊತ್ತಿರೋದು ಕಡಿಮೆ. ನಮಗೆ ಗೊತ್ತಿಲ್ಲದ ಹಾಗೆ ಪ್ರತಿ ದಿವಸ ಪ್ರತಿ ಕ್ಷಣ ದೇವರು ಜೊತೆ ಇದ್ದು ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟು ಕೃತಜ್ಞತೆ ಹೇಳಬೇಕ್ರಿ, ಎಷ್ಟು ಮಹಿಮೆ ಹೇಳಬೇಕು. ಅವನು ರೂಬೇನ್ ಅನ್ನುವ ಮನುಷ್ಯ ಇವನನ್ನ ಸಾಯಿಸೋದು ಬೇಡ ಅಂತ ಹೇಳಿದ್ದಲ್ಲ, ಯೋಸೇಫನಿಗೆ ಗೊತ್ತಿಲ್ಲ ಅದು. ಇದು ದೇವರ ಕೃಪೆ ರೀ. ಯೋಸೇಫನಿಗೆ ಗೊತ್ತಿಲ್ಲ. ದೇವರು ಮಾಡುವ ಕೃಪೆ ನಮಗೆ ಗೊತ್ತಿಲ್ಲ ರೀ. ದೇವರ ಉದ್ದೇಶ ನಮಗೆ ಗೊತ್ತಿಲ್ಲ. ಯಾವುದೋ ದೊಡ್ಡ ಕಾರ್ಯಗಳಿಗೋಸ್ಕರ ದೇವರು ನಮ್ಮನ್ನ ಜೀವಂತವಾಗಿ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ನೀನು ಇನ್ನೂ ಭಕ್ತಿ ಮಾಡಬೇಕು, ಇನ್ನೂ ಪ್ರಾರ್ಥನೆ ಮಾಡಬೇಕು, ಇನ್ನೂ ದೇವರನ್ನ ಘನಪಡಿಸಬೇಕು, ಇನ್ನೂ ದೇವರಲ್ಲಿ ಬಲವಾಗಿ ನಿಲ್ಲಬೇಕು ಅನ್ನುವುದಕ್ಕಾಗಿ ದೇವರು ಇವತ್ತು ನಮ್ಮನ್ನ ಜೀವಂತವಾಗಿ ಇಟ್ಟಿದ್ದಾರೆ. ನಮಗೆ ಬರುವ ಕಷ್ಟಗಳಿಗೆ ಎಷ್ಟೋ ಜನರು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಆದ್ರೂ ಸಹ ಧೈರ್ಯದಿಂದ ನಾವು ಜೀವಿಸ್ತಾ ಇದ್ದೀವಿ ಅಂದ್ರೆ ದೇವರ ಕೃಪೆ ಅಲ್ಲವೇ? ದೇವರ ನಡೆಸುವಿಕೆ ಅಲ್ವೇ? ಇಷ್ಟು ಮಟ್ಟಿಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಗೊತ್ತಿದ್ದು ಅದ್ಭುತಗಳನ್ನು ನಾವು ಕಡಿಮೆ ಹೊಂದಿದ್ದೀವಿ, ಗೊತ್ತಿಲ್ಲದ ಅದ್ಭುತಗಳು ನಮ್ಮ ಜೀವನದಲ್ಲಿ ಎಷ್ಟೋ ಆಗಿದೆ. ಹಲ್ಲೆಲೂಯಾ. ದೇವರ ನಡೆಸುವಿಕೆ ನಮಗೆ ಮರೆಯಾಗಿದೆ ರೀ. ಯೋಸೇಫನಿಗೆ ಗೊತ್ತಿಲ್ಲ ರೀ. ಯೋಸೇಫನಿಗೆ ಏನ್ ಅನ್ಸಿರ್ಬೇಕು? ಅಯ್ಯೋ ದೇವರು ನನ್ನ ಗುಂಡಿಯಲ್ಲಿ ಬೀಳಿಸಿದ್ರು, ನಾನೆಂಗಪ್ಪ ಅಧಿಕಾರಿ ಆಗಲಿ? ನನ್ನನ್ನು ಕೊಲ್ಲಕ್ ಪ್ರಯತ್ನ ಮಾಡ್ತಿದ್ದಾರೆ, ನಾನೆಂಗ ಅಧಿಕಾರಿ ಆಗಲಿ? 11 ಜನ ಅಣ್ಣಂದ್ರು, ಇವ್ರನ್ನ ದಾಟಕ್ಕಾಗತ್ತಾ ನನ್ನ ಕೈಲಿ ಅನ್ನಿಸಿರ್ಬೋದು ಯೋಸೇಫನಿಗೆ. ಆದರೆ ದಾಟಿಸುವುದಕ್ಕೆ ನನ್ನ ದೇವರು ಶಕ್ತನು. ಹಲ್ಲೆಲೂಯಾ. ನಡೆಸುವುದಕ್ಕೆ ನನ್ನ ದೇವರು ಶಕ್ತನು. ನಿನಗೆ ತಿಳಿಯದ ಹಾಗೆ, ನಿನಗೆ ಗೊತ್ತಿಲ್ಲದ ಹಾಗೆ ಮಹತ್ವಗಳನ್ನ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ದೇವರ ಮಕ್ಕಳೇ, ಆದ ಕಾರಣ ಯೋಸೇಫನಂತೆ ನಾವು ಕೂಡ ಅವಮಾನದಲ್ಲಿದ್ದೀವಿ, ಯೋಸೇಫನಂತೆ ದುಃಖದಲ್ಲಿದ್ದೀವಿ, ಯೋಸೇಫನಂತೆ ಇಕ್ಕಟ್ಟುಗಳಲ್ಲಿದ್ದೀವಿ, ಯೋಸೇಫನ್ ತರ ಗುಂಡಿಯಲ್ಲೂ ಬಿದ್ದಿದ್ದೀವಿ, ಯೋಸೇಫನ್ ತರ ಎಷ್ಟೋ ಜನರನ್ನ ಕೂಗಿದೀವಿ. ನಾವು ನಮ್ಮ ಕೂಗು ಜನರಿಗೆ ಕೇಳಿಸ್ತಿಲ್ಲ.
ನಮ್ಮ ಕೂಗು ಜನರಿಗೆ ಕೇಳಿಸ್ಲಿಲ್ಲ ರೀ. ಯೋಸೇಫನ ಕೂಗು ಅಣ್ಣಂದ್ರಿಗೆ ಕೇಳಿಸಿಲ್ಲ. ಕೇಳಿಸಿದ್ರು ಕೂಡ ನಗಾಡಿದ್ರು, ಕೇಳಿಸಿದ್ರು ಎಂಜಾಯ್ ಮಾಡಿದ್ರು. ಕೂಗ್ಲಿ ಅವನು ನೋಡಿ, ಇವಾಗ ರಾಜ ಆಗ್ತಾನಂತೀವನು, ಅಧಿಕಾರಿ ಆಗ್ತಾನಂತೀವನು. 11 ಸಿವುಡುಗಳು ಬಂದು ಇವನಿಗೆ ಅಡ್ಡ ಬೀಳ್ತಾವಂತೆ, ಕೂಗ್ಲಿ ಇವನು ಅಂದ್ರು. ದೇವ್ರ ಮಕ್ಕಳೇ, ಒಂದ್ ದಿವಸ ಆ ದೇಶಕ್ಕೆ ಅವನು ಪ್ರಧಾನಮಂತ್ರಿಯಾಗಿ ಕೂರ್ತಾನೆ. 7 ವರ್ಷ ಭಯಂಕರವಾದ ಬರಗಾಲ. ಸುತ್ತಮುತ್ತ ದೇಶದವರು ಬರ್ತಾರೆ ಯೋಸೇಫನ ಹತ್ರ, ಕಾಳು ಕೇಳಕ್ಕೋಸ್ಕರ, ಅನ್ನ ಕೇಳಕ್ ಬರ್ತಾರೆ ಯೋಸೇಫನ ಹತ್ರ. ದೇವರು ಯೋಸೇಫನಿಗೆ ಎಷ್ಟು ಜ್ಞಾನ ಕೊಟ್ಟಿದ್ರಂದ್ರೆ, ಬರಗಾಲ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆನೆ ಆ ದೇಶದಲ್ಲಿರುವ ಎಲ್ಲ ರೈತರಿಗೆ ಹೇಳ್ದ, ನೋಡ್ರಪ್ಪ, ಅರಮನೆಗೆ 2 ಚೀಲ ತರ್ತಿರಲ್ಲ, ಇನ್ಮೇಲೆ 4 ಚೀಲ ತಂದಾಕ್ರಿ. ಕೆಲವು ರೈತರು ಬೇಜಾರು ಮಾಡಿಕೊಂಡ್ರು ಯೋಸೇಫನ ಮೇಲೆ. ಯಾಕೆ ಹಿಂಗ್ ಮಾಡ್ತಿದ್ದಾನೆ ಯೋಸೇಫು? 2 ಚೀಲ ಕೊಡೋದೇ ಕಷ್ಟ, 4 ಚೀಲ ಕೇಳ್ತಾನಲ್ಲ, 4 ಚೀಲ ತಂದಾಕ್ರಿ. ಎಲ್ಲ ರೈತರು 4 ಚೀಲ ತಂದಾಕಿದ್ರು, 8 ಚೀಲ ತಂದಾಕಿದ್ರು, 16 ಚೀಲ ತಂದಾಕಿದ್ರು. ಅವರ ಜಮೀನಿಗೆ, ಅವರ ಬೆಳೆಗೆ ಸರಿಯಾಗಿ ತಗೊಂಡು ಬಂದು ಅರಮನೆಯಲ್ಲಿ ಕಾಳು ಹಾಕಿದ್ರು. 7 ವರ್ಷದ ಬರಗಾಲ ಸ್ಟಾರ್ಟ್ ಆಯ್ತ್ರಿ. ಎಲ್ಲ ಸುತ್ತಮುತ್ತ ಇರುವ ದೇಶಗಳಲ್ಲಿ, ಸುತ್ತಮುತ್ತ ಇರುವ ಊರಲ್ಲಿ ಕಾಳು ಖಾಲಿ ಆಯ್ತು. ಜನ ಉಪವಾಸ ಬಿದ್ರು. ರಾಜರು ತಲೆ ಹೊಡ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ ಜನರನ್ನ ಹೆಂಗಪ್ಪ ಸಾಕೋದು ಅಂದ್ರು. ಸುತ್ತಮುತ್ತ ದೇಶದವರು ಪಾತ್ರೆಗಳನ್ನು ಹಿಡ್ಕೊಂಡು ಯೋಸೇಫನ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ರು. ಹಲ್ಲೆಲೂಯಾ. ಆವಾಗ ಈ 11 ಜನ ಕೂಡ ಯೋಸೇಫನ ಮನೆ ಬಾಗಿಲ ಹತ್ರ ಬಂದರು. ಇವನೇ ಯೋಸೇಫ್ ಅಂತ ಗೊತ್ತಿಲ್ಲ. 20 ವರ್ಷ ಆಗೋಗೈತಾಗಲೇ. 20 ವರ್ಷದ ಹಿಂದೆ ಅವನನ್ನ ಗುಂಡಿಯಲ್ಲಿ ಬೀಳಿಸಿದ್ದು 20 ವರ್ಷ ಆಗೋಯ್ತು. 20 ವರ್ಷದ ನಂತರ ಹುಡುಗನ್ ನೋಡಿದ್ರೆ ಇವಾಗ ಅವನು ಬಹಳ ಎತ್ತರ ಇದ್ದಾನೆ. ಅವನನ್ನ ಗುರ್ತಿಡಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಆದ್ರೆ ಯೋಸೇಫನು ಇವರನ್ನ ಗುರ್ತಿಡ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ್ರನ್ನ ಗುರ್ತಿಡ್ದ. ಯಾಕಂದ್ರೆ ಅವ್ರ ತಂದೆ ಕೂಡ ಅವ್ರ ಜೊತೆಯಲ್ಲಿ ಬಂದಿದ್ದ. ಪಾತ್ರೆಗಳು ಹಿಡ್ಕೊಂಡು ಬಂದಿದ್ರು ಕಾಳಿಗೋಸ್ಕರ. ಎಲ್ಲರಿಗೂ ಕಾಳು ಕೊಡೋದ್ರ ಜೊತೆಯಲ್ಲಿ ಅವರಿಗೂ ಕೂಡ ಕಾಳನ್ನ ಕೊಟ್ಟ. ಅವಾಗ ಇವನು ಹೋಗಿ ರಾಜನ ಹತ್ರ ಹೇಳ್ತಾನೆ, ಸ್ವಾಮಿ, ಅಲ್ಲಿ ಬಂದಿದಾರಲ್ಲ ಅವ್ರು ನನ್ನ ತಂದೆ, ಮತ್ತೆ ಅಲ್ಲಿದಾರಲ್ಲ 11 ಜನ, ಅವ್ರು ನನ್ನ ಅಣ್ಣಂದರು. ಅವ್ರನ್ನ ನಾನು ಸ್ವಲ್ಪ ಪರ್ಸನಲ್ ಆಗಿ, ವ್ಯಕ್ತಿಗತವಾಗಿ ಅವ್ರ ಜೊತೆ ನಾನು ಮಾತಾಡಬೇಕು. ಅವಾಗ 11 ಜನರನ್ನ ಸಪರೇಟ್ ಆಗಿ ಕರೆದಾರಿ. ಇವರು ಭಯಪಟ್ರು. ಅಯ್ಯೋ, ಕಾಳು ಕೇಳಕ್ ಬಂದಿದೀವಲ್ಲ, ಏನ್ ಮಾಡ್ತಾನೋ ಏನೋ, ನಮ್ಮನ್ನು ಕೊಲ್ತಾನೋ ಏನೋ, ನಮ್ಮನ್ನು ಸೆರೆಯಲ್ಲಿ ಹಾಕ್ತಾನೋ ಏನೋ. ಯಾಕಂದ್ರೆ ಅವನ ಅಧಿಕಾರಿ. ಭಯಪಟ್ರು, ಎದುರಿ ನಡುಗ್ತಾ ನಿಂತ್ಕೊಂಡಿದ್ರು 11 ಜನ. ಅವಾಗ ಯೋಸೇಫ್ ಏನಂದು ಗೊತ್ತಾ? ಭಯ ಪಡಬೇಡ್ರಿ, ನಿಮ್ಮನ್ನು ಭಯಪಡಿಸಕ್ ನಾನು ಕರೆದಿಲ್ಲ, ನಾನು ಯಾರಂತ ಗುರ್ತಿಡಿದ್ರ ಅಂತಂದ. ಇಲ್ಲ ಸ್ವಾಮಿ, ನೀವು ಯಾರಂತ ನಮಗೆ ಗೊತ್ತಾಗಲಿಲ್ಲ. ಅವಾಗ ಅವನು ಹೇಳ್ತಾನೆ, ಯಾವ ಗುಂಡಿಯಲ್ಲಿ ನೀವು ಬೀಳಿಸಿದ್ರು ಅವನೇ ನಾನು. ನಿಮ್ಮೆಲ್ಲರಿಗೂ ತಮ್ಮ ನಾನು. ನನ್ನ ಹೆಸರು ಯೋಸೇಫ್ ಅಂದ. ಅವರು ಕಣ್ಣೀರಿಟ್ಟು ಹತ್ತು ಗೋಳಾಡಿ ಸಾಷ್ಟಾಂಗವರೆಗೆ ಅಡ್ಡ ಬಿದ್ರು. ಅವನು ಹೇಳಿದ್ದು ಕನಸು ಅಲ್ಲಿ ನೆರವೇರುತ್ತೀರಿ. ಹಲ್ಲೆಲೂಯಾ. ಆ ನಿಂತಂತ ಸಿವುಡು ಕಾಳು ಕೊಡ್ತು, ಅನ್ನಕ್ಕೋಸ್ಕರ ಬಂದಿದ್ರು 11 ಜನ. ಅವನಿಗೆ ಸಾಷ್ಟಾಂಗವರೆಗೆ ಅಡ್ಡ ಬಿದ್ರು. ನಮ್ಮನ್ನು ಕ್ಷಮಿಸಪ್ಪ ಅಂದ್ರು. ಅದಕ್ಕೆ ಯೋಸೇಫ್ ಹೇಳಿದ್ದು ಒಂದು ಒಳ್ಳೆ ಮಾತೇನು ಗೊತ್ತಾ? ನಿಮ್ಮನ್ನು ಯಾಕೆ ಕ್ಷಮಿಸ್ಬೇಕು ನಾನು? ನೀವು ಏನು ತಪ್ಪು ಮಾಡಿಲ್ಲ. ಹಿಂಗೆ ಹೇಳಿದಾರೆ, ನೀವೇನು ತಪ್ಪು ಮಾಡಿಲ್ಲ. ಅವಾಗ ಇವರಿಗೆ ಆಶ್ಚರ್ಯ ಆಯ್ತು, ನಾವೇನು ತಪ್ಪು ಮಾಡಲಿಲ್ಲ, ಗುಂಡಿಯಲ್ಲಿ ಬೀಳಿಸಿದ್ವಲ್ಲ ನಿನ್ನನ್ನ, ಇದು ದೇವ್ರದ್ದು ಪ್ಲಾನು. ಸಾಯಿಸ್ಬೇಕಂತ ಯೋಚನೆ ಮಾಡಿದ್ವಲ್ಲ, ಇದು ದೇವ್ರದ್ದು ಪ್ಲಾನ್. ಇದು ನಿನ್ನನ್ನು ಮಾರಾಟ ಮಾಡಿದ್ವಲ್ಲ, ಇದು ದೇವರ ಪ್ಲಾನ್. ಇದು ಒಂದ್ ದಿವಸ ಬರಗಾಲ ಬರುತ್ತೆ, ನಮ್ಮ ಅಣ್ಣಂದರಿಗೆ ಅನ್ನ ಕೊಡಬೇಕು ಅಂತ ದೇವರು ನನ್ನನ್ನು ಮುಂಚಿತವಾಗಿ ತಗೊಂಡು ಬಂದು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದ್ ದಿವಸ ಬರಗಾಲ ಬಂದಾಗ ನನ್ನ ಅಣ್ಣಂದ್ರು ಅನ್ನಕ್ಕೋಸ್ಕರ ಪರದಾಡ್ತಾರೆ. ಆ ಸ್ಥಿತಿ ಬರಬಾರ್ದು ಅಂತ ನಿಮಗೋಸ್ಕರ ನನ್ನನ್ನು ಮುಂಚಿತವಾಗಿ ತಗೊಂಡು ಬಂದು ದೇವರು ನನ್ನನ್ನು ಇಲ್ಲಿ ನಿಲ್ಸಿದಾರಪ್ಪ. ನೀವೇನು ತಪ್ಪು ಮಾಡಿಲ್ಲ ಅಂದಾರಿ. ನಾನು ಹೇಳಿದ ಅರ್ಥ ಆಗ್ತಿದ್ಯಾ ದೇವ್ರ ಮಕ್ಕಳೇ? ಇದೀರಾ ಇಲ್ಲೇ? ಹಲ್ಲೆಲೂಯಾ. ನೀವು ಏನ್ ತಪ್ಪು ಮಾಡಿಲ್ಲ. ನಿಮಗೆ ಅನ್ನ ಕೊಡಕ್ಕೋಸ್ಕರ ಮುಂಚಿತವಾಗಿ ದೇವರು ನನ್ನನ್ನು ತಂದು ಇಲ್ಲಿ ನಿಲ್ಸಿದಾರಂದ್ರೆ ನೀವು ಆಲೋಚನೆ ಮಾಡ್ರಿ, ದೇವರ ಉದ್ದೇಶ ನಮ್ಮ ವಿಷಯದಲ್ಲಿ ಎಷ್ಟು ದೊಡ್ಡದಿದೆ.
ದೇವರ ಉದ್ದೇಶ ಮರೆಯಾಗಿದೆ ರೀ. ದೇವರ ಉದ್ದೇಶ ನಮಗೆ ಅರ್ಥ ಆಗಲ್ಲ. ನಾನು ನಿಮಗೆ ಹೇಳ, ನಾವು ಪ್ರತಿ ಭಾನುವಾರ ಸಾಕ್ಷಿ ಹೇಳ್ಬೋದು. ಏನಂತ? ನಾನು ಬೀಳ್ಬೇಕಿತ್ತು, ದೇವರು ಕಾಪಾಡಿದ್ರು. ಜ್ವರ ಬಂದಿತ್ತು, ದೇವರು ಕಾಪಾಡಿದ್ರು. ಹಾಸಿಗೆಯಲ್ಲಿದ್ದೆ, ದೇವರು ಕಾಪಾಡಿದ್ರು. ಈ ತರ ನೀವು ಸಾಕ್ಷಿ ಹೇಳ್ಬೋದು. ನಾನು ನಿಮಗೆ ಇನ್ನೊಂದು ಮಾತು ಹೇಳ, ನೀವು ಕಾಣಲಾರದೆ ಇರುವಂತ ಅದ್ಭುತಗಳು ಒಂದ್ ದಿವಸ ಪರಲೋಕಕ್ಕೆ ಹೋದಾಗ ನೋಡ್ತೀರಾ. ಅಲ್ಲಿ ಹೋದಾಗ ಗೊತ್ತಾಗತ್ತೆ ದೇವರು ಎಷ್ಟು ಮಟ್ಟಿಗೆ ನಮ್ಮನ್ನು ಕಾಪಾಡಿದ್ರು ಅಂತ. ಅಲ್ಲೋದಾಗ ಗೊತ್ತಾಗತ್ತೆ. ಆ ತರ ದೇವರಿಗೆ ಸ್ತೋತ್ರ ಹೇಳಿ ಸಾಕ್ಷಿ ಹೇಳೋದಾದ್ರೆ ಪ್ರತಿ ನಿಮಿಷವೂ ದೇವರಿಗಾಗಿ ಸ್ತೋತ್ರ ಹೇಳಿ ಸಾಕ್ಷಿ ಹೇಳಬೇಕು. ಪ್ರತಿ ನಿಮಿಷ ದೇವರಿಗೆ ಸ್ತೋತ್ರ ಹೇಳಿ ಸಾಕ್ಷಿ ಹೇಳಬೇಕು. ಯಾಕಂದ್ರೆ ನಾವು ಬದುಕಿ ಉಳಿದಿರುವಂತದ್ದೇ ದೇವರ ಮಹಾಕೃಪೆ. ಅದಕ್ಕೆ ಅವ್ರ ಅಣ್ಣಂದ್ರನ್ನ ಕ್ಷಮಿಸಿಬಿಟ್ಟಾರಿ. ನೀವು ಕ್ಷಮೆ ಕೇಳಬೇಡ್ರಪ್ಪ, ಇದು ದೇವರ ಪ್ಲಾನ್ ಇದೆ. ದೇವರು ನನ್ನನ್ನು ಇಲ್ಲಿವರೆಗೂ ಕರೆತಂದಿದ್ದಾರೆ. ನನ್ನನ್ನ ಸಿಂಹಾಸನದಲ್ಲಿ ಕೂರಿಸ್ಬೇಕಂದ್ರೆ ನಾನು ಇದೆಲ್ಲ ದಾಟಬೇಕಾಯ್ತು. ನನಗೆ ಆವಾಗ ಅರ್ಥ ಆಗ್ಲಿಲ್ಲ, ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ದೇವರ ಆ ತರ ಕನಸು ಕೊಟ್ರು ಅಂತ. ದೇವ್ರ ಮಕ್ಕಳೇ, ದೇವ್ರು ನಮ್ಮ ಜೀವನದಲ್ಲಿ ದೊಡ್ಡ ಉದ್ದೇಶ ಇಟ್ಟಿದಾರಪ್ಪ. ದೇವ್ರ ಮೇಲೆ ಗುಣಗಬೇಡ, ದೇವರಿಗೆ ಪ್ರಶ್ನೆ ಮಾಡಬೇಡ. ಕಷ್ಟಗಳು ಬಂತ, ದುಃಖಗಳು ಬಂತ, ವೇದನೆಗಳು ಬಂತ, ನೋವುಗಳ ಅವಮಾನ ಆಗ್ತಿದ್ಯಾ, ಆದಾಗಲೂ ಸಹ ದೇವ್ರೆ ನೀನ್ ನನ್ನ ಜೊತೆ ಇದ್ದು ನಡೆಸಪ್ಪ, ನೀನ್ ನಮ್ಮನ್ನು ಬಲಪಡಿಸಪ್ಪ. ನಮ್ಮನ್ನು ನಾವು ದೇವ್ರ ಕೈಗೆ ಒಪ್ಪಿಸಿಕೊಡೋಣವಾ. ಆ ದಿವಸ ಯೋಸೇಫನನ್ನ ಆಶೀರ್ವಾದ ಮಾಡಿದ ದೇವರು ಈ ದಿವಸ ನಿನ್ನನ್ನು ಆಶೀರ್ವಾದ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆ ದಿವಸ ಯೋಸೇಫನನ್ನ ಗುಂಡಿಯಿಂದ ಮೇಲಕ್ಕೆ ತೆಗೆದ ದೇವರು ಇವತ್ತು ನಿನ್ನನ್ನು ಗುಂಡಿಯಿಂದ ಮೇಲಕ್ಕೆ ತೆಗೆಯಲಿಕ್ಕೆ ಶಕ್ತನಾಗಿದ್ದಾನೆ. ಆ ದಿವಸ ಬಂಧನಗಳಿಂದ ಬಿಡುಗಡೆ ಮಾಡಿದ ದೇವರು ಈ ದಿವಸ ನಿನ್ನನ್ನು ಕೂಡ ದಾಸತ್ವವೆಂಬ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆ ದಿವಸ ಯೋಸೇಫನ ಜೀವನದಲ್ಲಿ ಆತನ ಉದ್ದೇಶವನ್ನು ನೆರವೇರಿಸಿದ ದೇವರು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರಿಗೆ ಮಹಿಮೆ ಹೇಳನುವಾ. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳನುವಾ ಸಂತೋಷವಾಗಿ, ದೇವರು ನಿನ್ನ ಜೀವನದಲ್ಲಿ ದೇವರ ಉದ್ದೇಶವನ್ನ ನೆರವೇರಿಸ್ತಾರೆ ಅಂತ ಹೇಳ್ರಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರ ಉದ್ದೇಶ ನೆರವೇರಿಸ್ತಾರೆ. ಮಕ್ಕಳ ಬಗ್ಗೆ ಚಿಂತೆ ಬೇಡ, ಕುಟುಂಬದ ಬಗ್ಗೆ ಚಿಂತೆ ಬೇಡ, ಯಾವ ವಿಷಯದಲ್ಲೂ ಚಿಂತೆನೇ ಮಾಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫನಿಗೆ ಚಿಂತೆಗಳಿತ್ತು, ಯೋಸೇಫನಿಗೆ ಕಷ್ಟಗಳಿತ್ತು, ಯೋಸೇಫನಿಗೆ ಅವಮಾನಗಳು ಎದುರಾಗಿ ಬಂದಿತ್ತು. ಆಮೇಲೆ ಲೇಟ್ ಆಗಿ ಅವನಿಗೆ ಅರ್ಥ ಆಯ್ತು ಇದೆಲ್ಲವೂ ಕೂಡ ದೇವರ ಉದ್ದೇಶ. ಹಲ್ಲೆಲೂಯಾ. ನಿನ್ನ ಕಷ್ಟಗಳು ದೇವರ ಉದ್ದೇಶ, ನಿನ್ನ ಸಮಸ್ಯೆಗಳು ದೇವರ ಉದ್ದೇಶ. ಒಂದ್ ದಿವಸ ದೇವರು ನಿನ್ನನ್ನ ಅಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾನು ಇನ್ನೊಂದು ಮಾತು ಹೇಳಿ ನಾನು ನಿಲ್ಲಿಸ್ಲ, ಮತ್ತೊಂದು ಸಾರಿ ಹೇಳ್ತೀನಿ. ಯಾರ ಆತ್ಮಿಕವಾದ ಜೀವನಕ್ಕೂ ನಾವು ತಡೆ ಆಗಬಾರದು. ನಾವು ಗೇಟ್ ತರ ನಿಂತ್ಕೋಬಾರ್ದು, ಗೇಟ್ ತರ ಅಡ್ಡ ನಿಂತ್ಕೋಬಾರ್ದು, ಬಾಗಿಲು ಹಾಕಬಾರ್ದು. ನಾವು ಗೇಟ್ ಓಪನ್ ಮಾಡ್ಬೇಕು. ಮಗ, ನೀನ್ ದೇವರ ವಾಕ್ಯದಲ್ಲಿ ಬೆಳಿ, ಪ್ರಾರ್ಥನೆಯಲ್ಲಿ ಬೆಳಿ, ದೇವರ ಸನ್ನಿಧಾನದಲ್ಲಿ ಬೆಳಿ. ಒಬ್ಬರ ಬೆಳವಣಿಗೆಗೆ ನಾವು ಪ್ರಯೋಜನ ಆಗಬೇಕು, ಒಬ್ಬರ ತಡೆಗೆ ನಾವು ಪ್ರಯೋಜನ ಆಗಬಾರ್ದು. ಯಾರಿಗೂ ನಾವು ತಡೆ ಆಗಬಾರ್ದು, ಬೆಳವಣಿಗೆಗೆ ಕಾರಣ ಆಗಬೇಕು. ಹಲ್ಲೆಲೂಯಾ. ಆ 11 ಜನ ಅಣ್ಣಂದ್ರು ಯೋಸೇಫನ ಬೆಳವಣಿಗೆಗೆ ತಡೆ ಆಗಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ದೇವರು ಅದನ್ನು ದಾಟಿಸಿ ಅವನನ್ನು ಉನ್ನತವಾಗಿ ನಡೆಸಿದರು. ದೇವರ ಮಕ್ಕಳೇ, ನಿನಗಿರ್ಬೋದು ಅನೇಕ ತಡೆಗಳು, ಅನೇಕ ಜನರು ತಡೆ ಮಾಡ್ತಿರ್ಬೋದು. ಆದರೂ ನಾನು ಹೇಳ್ತೀನಿ, ಆ ತಡೆಯನ್ನ ಮೀರಿ ನನ್ನ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ.